ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತೇವೆ. ಯಾರು ಉದ್ಯೋಗದಲ್ಲಿಲ್ಲ ನಿಜಕ್ಕೂ ಕೂಡ ಅವರಿಗೆ ಗೌರವವಿಲ್ಲ. ಇದು ಮೊದಲಿನಿಂದ ಕೂಡ ನಡೆದು ಬಂದಿರುವಂತಹ ಪ್ರತೀತಿ ಪರಂಪರೆ. ಇವತ್ತೊಂದು ಮದುವೆ ಮಾಡಬೇಕು ಅಂದ್ರೆ ಹುಡುಗ ಏನ್ ಮಾಡ್ತಾನಪ್ಪ ಅಂತ ಹೇಳ್ತಾರೆ. ಅಥವಾ ಒಬ್ಬ ವ್ಯಕ್ತಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾವೇನ್ ಮಾಡ್ತೀರಿ ಅಂದ್ರೆ ಉದ್ಯೋಗ ಮಾಡ್ತಾನೆ ಅಂದ್ರೆ ಆತ ಶ್ರೇಷ್ಠ ಅಂತ. ಇಂಥ ಭವ್ಯ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಉದ್ಯೋಗಕ್ಕೆ ತುಂಬಾನೇ ವ್ಯಾಲ್ಯೂ ಕೊಡಲಾಗತ್ತೆ, ಮಹತ್ವವನ್ನು ಕೊಡಲಾಗತ್ತೆ. ಅಂತಹ ಉದ್ಯೋಗದಾತರನ್ನ, ಉದ್ಯೋಗವಂತರನ್ನ, ಉದ್ಯೋಗವನ್ನು ನೀಡತಕ್ಕಂಥವ್ರನ್ನ ಸಮ್ಮಿಲನ ಮಾಡ್ಕೊಂಡಿರುವಂತಹ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಅದು ಗದಗ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್, ಅಂದ್ರೆ ಗದಗ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್, ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ. ಅದು ಪ್ರತಿ ವರ್ಷವೂ ಕೂಡ ಹಲವಾರು ಉದ್ಯಮಿಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಸಂಸ್ಥೆ. ಉದ್ಯಮಿಗಳು ಉತ್ಪನ್ನಗಳೇನಿವೆ, ಉದ್ಯಮಿಗಳ ಉತ್ಪನ್ನಗಳಿವೆ, ಅವುಗಳನ್ನ ನಿಜಕ್ಕೂ ಕೂಡ ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ಮಾರುಕಟ್ಟೆ ನೀಡ್ತಾ ಗದಗದ ಪರಿಸರವನ್ನು ಕೂಡ ಎಲ್ಲೋ ಒಂದ್ ಕಡೆ ಇಲ್ಲೂ ಒಂದಷ್ಟು ಜನ ಉದ್ಯೋಗಿಗಳಿದ್ದಾರೆ, ಉದ್ಯೋಗದಾತರಿದ್ದಾರೆ, ಉದ್ಯೋಗವನ್ನು ಕೊಡ್ತಾ ಇದ್ದಾರೆ, ಉದ್ಯೋಗ ದಾಸೋಹಿಗಳಿದ್ದಾರೆ ಅನ್ನುವಂಥದ್ದನ್ನ ಎತ್ತಿ ಹಿಡಿತಕ್ಕಂಥದ್ದು, ತೋರಿಸ್ತಕ್ಕಂಥದ್ದು ಅಂದ್ರೆ ಅದು ನಮ್ಮ ಗದಗ ಜಿಲ್ಲೆಯ ವಾಣಿಜ್ಯೋದ್ಯಮ ಸಂಸ್ಥೆ. ಅದರ ಜೊತೆಗೆ ಕೇವಲ ಹಿರಿಯರನ್ನಷ್ಟೇ ಅಲ್ಲ, ಹೊಸ ಪೀಳಿಗೆಯನ್ನು ಕೂಡ ಉದ್ಯಮ ಕ್ಷೇತ್ರದ ಅಂದ್ರೆ ವಿದ್ಯಾರ್ಥಿ ದಶೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲೇ ಅವ್ರನ್ನು ಕೂಡ ಉದ್ಯೋಗ ಕ್ಷೇತ್ರಕ್ಕೆ ಉದ್ಯಮಿಕತೆಗೆ ಕರ್ಕೊಂಡು ಬಂದ್ಬಿಟ್ಟು ಉದ್ಯಮಿಗಳನ್ನ ಮಾಡತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತಾ ಬರ್ತಾ ಇದೆ. ಆ ಸಂಸ್ಥೆಯ ಪ್ರತಿ ವರ್ಷ ಕೂಡ ಗದಗ ಉತ್ಸವ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಒಂದು ವಿಶೇಷವಾಗಿರುವಂತಹ ವಿನೂತನವಾಗಿರುವಂತಹ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದೆ. ಅಲ್ಲಿ ಸಾಧಕರನ್ನ ಗುರುತಿಸ್ತಾರೆ, ಸಾಧಕರಿಗೆ ಸತ್ಕಾರ, ಗಣ್ಯರಿಗೆ ಗೌರವ, ಅತಿಥಿ ಮಾನ್ಯರಿಗೆ ವಿಶೇಷವಾಗಿರ್ತಕ್ಕಂಥ ಆಹ್ವಾನ ಇದೆಲ್ಲವೂ ಕೂಡ ಇರ್ತದೆ. ಈ ಬಾರಿ ವಿಶೇಷವಾಗಿ ಮಕ್ಕಳನ್ನು ಕೂಡ ಅದರಲ್ಲಿ ಇನ್ವಾಲ್ವ್ಮೆಂಟ್ ಅನ್ನು ಮಾಡಿಕೊಂಡು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಪ್ರಸ್ತುತ ಜಿಲ್ಲಾಧ್ಯಕ್ಷರಾಗಿರುವಂಥವ್ರು, ವಾಣಿಜ್ಯ ಸಂಸ್ಥೆ ಜಿಲ್ಲಾಧ್ಯಕ್ಷರಾಗಿರುವಂತಹ ಶರಣಬಸಪ್ಪ ಗುಡಿಮನಿಯವರು ಇವತ್ತು ಅದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಹೋಗಿ ಮಾಡ್ತೀನಿ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೆಯೇ ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂತಹ ಚಿನ್ವೀರಪ್ಪ ಹುಣಸಿಕಟ್ಟಿ ಅವರಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಸ್ ಸರ್, ಮೊದಲಿಗೆ ಗದಗ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಅಥವಾ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಅಂದ್ರೆ ಏನ್ ಹೇಳ್ತೀರಿ ಸರ್? ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಇದು ಸುಮಾರು 50 ವರ್ಷ ನಮ್ಗೆ ತುಂಬಿ 51ನೇ ವರ್ಷದ ಒಂದು ಕಾರ್ಯಕ್ರಮ ಸರ್ ಇದು. ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ನಮ್ಮ ಸಂಸ್ಥೆ ಇದು ಹುಟ್ಟು ವ್ಯಾಪಾರಸ್ಥರು ಬರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋ ಸಲುವಾಗಿ ಒಂದು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಪ್ರಾರಂಭ ಆಗಿತ್ತು. ಇದು 1972ರಲ್ಲಿ. ನಿಜವಾಗ್ಲೂ ಅಲ್ಲಿರ್ತಕ್ಕಂಥ ಆಗಿನ ಒಂದು ಸಮಯದಲ್ಲಿ ಮೆಹ್ತಾ ಅನ್ನುವಂಥ ಒಬ್ಬರು ಹಿರಿಯರು ಅವರು ಒಂದು ಕೆಲವೇ ವ್ಯಾಪಾರಸ್ಥರುಗಳ ಒಳಗೂಡಿ ಅವರು ಇದನ್ನ ಸಂಸ್ಥೆಯನ್ನ ಹುಟ್ಟಾಕ್ತಾರೆ. ಅದು ಹುಟ್ಟಾಕಿರ್ತಕ್ಕಂಥ ಸಂದರ್ಭದೊಳಗೆ ಅನೇಕ ವ್ಯಾಪಾರಸ್ಥರಿಗೆ ಬರ್ತಕ್ಕಂಥ ಅಡಚಣೆಗಳನ್ನ ಸರ್ಕಾರದ ಜೊತೆ ಕೂತ್ಕೊಂಡು ಅವರ ಸಮಸ್ಯೆಗಳನ್ನ ಸರಳೀಕರಣ ಮಾಡ್ತಕ್ಕಂಥ ಕೆಲಸ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಮಾಡ್ತಾ ಬಂತು. ವ್ಯಾಪಾರಸ್ಥರು ಅಂದ ಮೇಲೆ ತಮ್ಮ ಪ್ರಾಮಾಣಿಕತೆ ದಕ್ಷತೆಯಿಂದ ಮಾಡಿ ವ್ಯವಹಾರವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಒಂದು ಸರ್ಕಾರದ ಮಟ್ಟದಲ್ಲಿ ಬರ್ತಕ್ಕಂಥ GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಸೆಲ್ ಟ್ಯಾಕ್ಸ್ ಇರ್ಬೋದು, ಪೊಲ್ಯೂಷನ್ ಬೋರ್ಡ್ ಇರ್ಬೋದು, ನಗರಸಭೆ ಸಮಸ್ಯೆಗಳಿರ್ಬೋದು, ನಗರಸಭೆ ಕಟ್ತಕ್ಕಂಥ ಟ್ಯಾಕ್ಸ್ ಇರ್ಬೋದು, ಕೆಲವೊಂದು ಪರಿಷ್ಕರಣೆ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರವನ್ನ ನಮಗೆ ಗಮನಕ್ಕೆ ತಂದು ಈ ರೀತಿ ಹಣವನ್ನ ಹೆಚ್ಚುವರಿ ಆಕರಣೆ ಮಾಡೋದ್ರಿಂದ ಜನಸಾಮಾನ್ಯರು ಕೂಡ ತೊಂದರೆ ಆಗುತ್ತೆ ಅನ್ನುವಂತ ದೃಷ್ಟಿಯೊಳಗೆ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಒಂದು ಸಂಘಟನೆ ಶಕ್ತಿಯಾಗಿ ಹುಟ್ಟುತ್ತೆ. ಆ ಒಂದು ನಿಟ್ಟಿನೊಳಗೆ ಸಂಘಟನೆ ಒಳಗನ ಜನರನ್ನ, ಅಲ್ಲಿರ್ತಕ್ಕಂಥ ಉದ್ಯೋಗಗಳನ್ನ, ಅಲ್ಲಿರ್ತಕ್ಕಂಥ ಪರಿಸರವನ್ನ, ಅವರಲ್ಲಿರ್ತಕ್ಕಂಥ ಬಡ ಜನರಿಗೂ ಕೂಡ ಉದ್ಯೋಗವನ್ನ ಕೊಡ್ತಕ್ಕಂಥ ಕೆಲಸ ನಮ್ಮ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ವ್ಯಾಪಾರಸ್ಥರು ಅಲ್ಲಿ ಮಾಡ್ತಾ ಬಂದ್ರು. ಒಟ್ಟಾರೆಯಾಗಿ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ವ್ಯಾಪಾರಸ್ಥರಿಗೆ ಅವರ ಏನು ಕಷ್ಟಗಳದಾವು ಅದನ್ನ ಪರಿಹರಿಸುವಂತ ಶಕ್ತಿ ನಮ್ಮ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಬಂದಿದೆ. ಓಕೆ ಎಸ್ ಚನ್ನವೀರಪ್ಪಣ್ಣ, ತಾವೇನಂತೀರಿ? ನಮ್ಮ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಕಳೆದ 50 ವರ್ಷಗಳಿಂದ ಅನೇಕ ಒಳ್ಳೆ ಕಾರ್ಯಕ್ರಮ ವ್ಯಾಪಾರಸ್ಥರಿಗೆ. ಕಾಟಾಕಲ್ಲುಗಳಲ್ಲಿ ಮೋಸಗಳಾಗುತ್ತಿರ್ತಾವ. ಕಾಟಾಕಲ್ಲು ಅಧಿಕಾರಿಗಳು ನಮ್ಮನ್ನ ಹರಾಸ್ಮೆಂಟ್ ಮಾಡ್ತಿರ್ತಾರ ಅಂತಾರ. ಲೇಬರ್ ಅವರು ಬಂದು ನಮ್ಗೆ ವ್ಯಾಪಾರಸ್ಥರಿಗೆ ಹರಾಸ್ಮೆಂಟ್ ಮಾಡ್ತಾರ. ಅವನ್ನೆಲ್ಲ ನಾವು ವ್ಯಾಪಾರಸ್ಥರಿಗೆ ಅವ್ರನ್ನ ಇಲ್ಲಿ ಕರೆಸಿ ವ್ಯಾಪಾರಸ್ಥರಿಗೆ ಅವುಗಳ ಬಗ್ಗೆ ಅದರ ಬಗ್ಗೆ ತಿಳುವಳಿಕೆ ಕೊಟ್ಟು ಅವ್ರ ವ್ಯಾಪಾರಿಗಳು ಅವ್ರ ನಿಜವಾದ ಅಧಿಕಾರಿಗಳು ಹೌದು ಅಲ್ಲೋ ಅನ್ನೋದ್ರ ಬಗ್ಗೆ ಸಹಿತ ನಾವು ಕೂಲಂಕಷವಾಗಿ ಅದರ ಇದನ್ನ ಒಪ್ಪಿಗೆ ತಗೊಂಡು ಅವ್ರಿಗೆ ನಮ್ಗೆ ಏನು
ಅವ್ರದ್ದು ಎಷ್ಟು ಸರಳೀಕರಣವಾಗಿ ನಮಗೆ ಕಾನೂನು ಎಷ್ಟು ಸರಳೀಕರಣವಾಗಿ ನಮ್ಮ ವ್ಯಾಪಾರಸ್ಥರಿಗೆ ತಿಳುವಳಿಕೆ ಬರ್ತಾ ಅದು ಒಬ್ಬೊಬ್ಬ ವ್ಯಾಪಾರಸ್ಥರು ಹೆದರ್ಕೊಂಡು ಎಷ್ಟೆಷ್ಟು ಅಮೌಂಟ್ ಕೊಟ್ಟು ಕಳಿಸುವಂತ ಇದು ಪರಿಕಲ್ಪನೆ ಇರ್ತತಿ. ಅದನ್ನು ಸಹಿತ ನಾವು ತಡೆಗಟ್ಟುವ ಒಂದು ವಿಚಾರವನ್ನ ನಮ್ಮ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಹಮ್ಕೊಂತ ಬಂದತಿ. ಆ ವ್ಯಾಪಾರಸ್ಥರಿಗೆ ಎಲ್ಲಾ ರೀತಿಯ ಸರಳೀಕರಣದ ಪ್ರಕಾರ ಆಮ್ಯಾಗ ಉದ್ಯೋಗಸ್ಥರಿಗೆ ಇಂಡಸ್ಟ್ರಿಯಲ್ನರಿಗೆ ತಮಗೆ ಏನು ನೀಡಬೇಕಾಗತ್ತ ಅದನ್ನ ನಾವು ವಿಷಯಗಳನ್ನ ನೀಡ್ಕೊಂತ ಬಂದಿವಿ. ಒಂದು ಸಬ್ಸಿಡಿ ಇರ್ಬೋದು, ಯಾವ ಮಾಹಿತಿ ಇತ್ತು ಅಂದ್ರೂ ಸಹಿತ ನಾವು ಇಲ್ಲಿ ಅಧಿಕಾರಿಗಳನ್ನ ಕರೆದು ದತ್ತಿ ಉಪನ್ಯಾಸ ಅಂತ ಮಾಡಿ ಆ ದತ್ತಿ ಉಪನ್ಯಾಸಕದ ಮುಖಾಂತರ ನಾವು ಅವ್ರಿಗೆ ತಿಳುವಳಿಕೆ ಕೊಡ್ಕೊಂತ ಬಂದಿವಿ. ಗುಡಿಮನ್ ಸರ್, ನಿಮ್ಮನ್ನು ಕೇಳ್ತೀನಿ. ಪ್ರತಿ ವರ್ಷವೂ ಕೂಡ ಚೇಂಬರ್ ಆಫ್ ಕಾಮರ್ಸ್ ಡಿಫ್ರೆಂಟ್ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದೆ. ಈ ವರ್ಷದ ಕಾರ್ಯಕ್ರಮದಲ್ಲಿ ವಿಶೇಷ ಅಂತ ಅನ್ಸೋದಾದ್ರೆ ಅಥವಾ ಮೊದಲಿಂದ ಬಂದಿರೋ ಜೊತೆಗೆ ಒಂದು ಆಡ್ ಆಗಿದೆ ಅಂದ್ರೆ ಏನು ಹೇಳಕ್ ಇಷ್ಟಪಡ್ತೀರಿ ಅದ್ರ ಬಗ್ಗೆ? ಒಂದು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ 50 ವರ್ಷದಿಂದ ಏನು ಇವತ್ತು ನಮ್ಮ ಹಿರಿಯರು ಮಾಡ್ಕೊಂತ ಬಂದಾರೆ. ಆಕ್ಚುಲಿ ನಮ್ದು ಸಂಘ 50 ವರ್ಷ ಆಗಿರೋದು. ಇದು ನಮ್ಮ ಬಸವರಾಜ್ ನಮ್ಮ ತೋಟದವರಿದ್ದಾಗ ಅವರು ಇದನ್ನ ಸುಮಾರು 25 ವರ್ಷದ ಹಿಂದೆ ಇದನ್ನ ಉದ್ಘಾಟನೆ ಮಾಡಿದ್ರು. ನಮ್ಮ ತೋಂಟದಾರ್ಯ ಶ್ರೀಗಳು ಏನು ನಮ್ಮ ಹಿರಿಯ ಶ್ರೀಗಳಿದ್ರು, ಅವರು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯನ್ನ ಚಾಲನೆ ಕೊಟ್ಟಿದ್ರು. ಮುಂದೆ ಈ 25 ವರ್ಷ ನಾವು ಗದಗ ಉತ್ಸವವನ್ನ ಮಾಡ್ತಾ ಬಂದ್ವಿ. ಇದನ್ನ ಚಾಲನೆ ಕೊಟ್ಟವರು ಬಸವರಾಜ್ ನಮ್ಮ ತೋಟದವರು. ಇದನ್ನ ಯಾಕೆ ಕೊಟ್ಟರು ಅನ್ನೋದನ್ನ ತಮಗೆ ತಿಳಿಸ್ಬೇಕಂತಂದ್ರೆ, ಗದಗ ಉತ್ಸವದೊಳಗ 25 ವರ್ಷದಿಂದ ಬರ್ತಕ್ಕಂಥವ್ರು ಏನ್ ಮಾಡಿದ್ರು, ಇಲ್ಲಿ ನಮ್ಮ ಗದಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಉತ್ಪನ್ನಗಳನ್ನ ಬೇರೆ ಬೇರೆ ರಾಜ್ಯಗಳಿಗೆ ಒಂದು ಪರಿಚಯಿಸಬೇಕಾಗಿದೆ. ನಮ್ಮ ಉತ್ಪನ್ನಗಳಂದ್ರೆ ನಾವು ನೀರಾವರಿ ಅವಲಂಬಿತ ಪ್ರದೇಶಗಳು ಅಲ್ಲ, ನಾವೆಲ್ಲ ಮಳೆ ಆಶ್ರಿತ ಪ್ರದೇಶಗಳು. ನಮ್ಮಲ್ಲಿ ಬೆಳೆಗಳು ಒಣಬೇಸಾಯ ಜೀವನ. ಈ ನಿಟ್ಟಿನೊಳಗ ಎಷ್ಟೋ ಇವತ್ತು ಜನರು ತಮ್ಮ ಉತ್ಪಾದನೆಗಳನ್ನ ಬೆಳೆತಕ್ಕಂಥದನ್ನ ಹೊರಗಡೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದೇ ವೇದಿಕೆಯೊಳಗ ಬರ್ತಾರ. ಈ ಒಂದು ವೇದಿಕೆ ಕಲ್ಪನೆ ಯಾವ ರೀತಿ ನಾವು ಮಾಡಿಕೊಡ್ತೀವಿ ಅಂದ್ರ, ಸುಮಾರು 140 ಸ್ಟಾಲ್ಗಳನ್ನ ನಾವು ಇದ್ರೊಳಗ ಕಂಪ್ಲೀಟ್ ಸ್ಟಾಲ್ ಒಂದು 8x12 8x10 ಈ ರೀತಿ ಒಬ್ಬೊಬ್ಬರಿಗೆ ಒಂದು ಸ್ಟಾಲ್ ಕೊಟ್ಟಿರ್ತೀವಿ. ಆ ಒಂದು ಸ್ಟಾಲಿನ ವೇದಿಕೆಯಡಿ ತಮ್ಮ ಉತ್ಪಾದನೆಗಳನ್ನ ಅವರು ಡೆಮೋ ಕೊಡ್ತಾರೆ. ಆ ಡೆಮೋ ಕೊಟ್ಟಿರೋದ್ರಿಂದ ದಿನನಿತ್ಯ ಸುಮಾರು 7,000 to 8,000 ಜನ ಅಲ್ಲಿ ಬರ್ತಕ್ಕಂಥವ್ರು ಆಗ್ಯಾರ. ಅವ್ರು ಬರ್ತಕ್ಕಂಥವ್ರು ಏನ್ ಮಾಡ್ತಾರ, ಕಂಪ್ಲೀಟ್ಲಿ ಇವತ್ತೇನು ಒಂದು 25 ವರ್ಷದಿಂದ ನಮ್ಮ ಜನರು ಮಾಡ್ಕೊಂತ ಬಂದಾರ. ನಮ್ಮೆಲ್ಲ ಮಾಜಿ ಗೌರವಾನ್ವಿತ ಅಧ್ಯಕ್ಷರ ಒಂದು ನೇತೃತ್ವ ಬಹಳ ಕಮಾಂಡಿಂಗ್ ಇರುತ್ತೆ. ಮನೆ ಯಜಮಾನ್ರು ಹೆಂಗಿರ್ತಾರ ಅಂತಂದ್ರ, ಮನೆ ಯಜಮಾನ್ರ ಮಾತು ಅವ್ರ ಮಾಡಿರ್ತಕ್ಕಂಥ ನಡೆದಿರ್ತಕ್ಕಂಥ ದಾರಿಯೊಳಗನ ನಮ್ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ನಡೀತೈತಿ. ಈ ಸ್ಟಾಲ್ಗಳ ಬಗ್ಗೆ ಹೇಳಿದ್ರಲ್ಲ, ಏನೇನಿರುತ್ತೆ ಇಲ್ಲಿ? ಪ್ರತಿಯೊಂದು ಸ್ಟಾಲ್ನೊಳಗ ಇವತ್ತು ಒಬ್ಬ ಹೆಣ್ಣು ಮಗಳು ತನ್ನ ಮನೆಯೊಳಗೆ ಇವತ್ತು ತನ್ನ ಸಂಸಾರವನ್ನ ನಿಗಿಸ್ಬೇಕಾದ್ರೂ ವಜ್ಜಾಗಿರುತ್ತೆ. ಅಂತ ಹೆಣ್ಮಗಳಿಗೂ ಕೂಡ ಅಲ್ಲಿರ್ತಕ್ಕಂಥ ತನ್ನದೇ ಸಣ್ಣ ಬಜೆಟ್ ಇರುತ್ತೆ. ಒಂದು 10,000 20,000 50,000 ಬಜೆಟ್ ಇರುತ್ತೆ. ಇವತ್ತ ತನ್ನ ಮನೆಯೊಳಗೆ ಒಂದು ಕಸೂತಿ ಹಾಕಿರ್ಬೋದು, ಒಂದು ಮನೆಯೊಳಗೆ ಇರ್ತಕ್ಕಂಥ ಸಣ್ಣ ಚಿಕ್ಕ ಪುಟ್ಟ ಅಡಿಕೆ ಸಾಮಾನುಗಳನ್ನ ರೆಡಿ ಮಾಡಿರ್ಬೋದು, ಒಂದು ಮನೆಯೊಳಗೆ ಇರ್ತಕ್ಕಂಥ ಹೆಣ್ಣು ಮಗಳ ಜಂಪರ್ ಪೀಸ್ ಡಿಸೈನ್ ಮಾಡ್ಕೊಂಡು ಕುಂತಿರ್ಬೋದು. ಕಾಂಟ್ಯಾಕ್ಟ್ ಮಾಡೋದು ಹೆಂಗ್, ಅವರು ಕೂಡ ಇದ್ರಲ್ಲಿ ಬರೋದು. ಇದು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಇದಕ್ಕೆ ಆಗಿರ್ತಕ್ಕಂಥ ಒಂದು ಮಾರ್ಕೆಟಿಂಗ್ ಅನ್ನುವಂಥದ್ದನ್ನ ನಾವು ಬಿಟ್ಟಿರ್ತೀವಿ. ಆ ಒಂದು ವೇದಿಕೆ ಒಳಗ ನಮ್ಮ ಕರ್ನಾಟಕ ರಾಜ್ಯದಿಂದ ಕೊಡಮಾಡ್ತಕ್ಕಂಥ ಸ್ವಲ್ಪ ಹಣವನ್ನ ಅವರು ಕೊಡ್ತಾರ. DIC ಜಿಲ್ಲಾ ಪಂಚಾಯತಿಯಿಂದ ಬರ್ತಕ್ಕಂಥ ಹಣದೊಳಗ ಅಲ್ಲೇ ಉದ್ಯೋಗವನ್ನ ಅರಿಸಿ ಬರ್ತಕ್ಕಂಥವ್ರಿಗೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸ ನಮ್ಮ DIC ಒಳಗ ಮಾಡ್ತಾ, ನಮ್ಮ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಕೂಡ ಮಾಡುತ್ತೆ. ಅವ್ರನ್ನ ಕರೆದು ನಿಮ್ಮ ಉತ್ಪನ್ನಗಳನ್ನ ಈ ಒಂದು ವೇದಿಕೆ ಅಡಿಯೊಳಗಿಟ್ಟಾಗ B2B ಯಾರು ನೀವು ಮಾಡ್ತೀರಿ, ಯಾರು ತಗೊಳಕ್ ಬರ್ತಾರ, ಅವ್ರ ಇಬ್ಬರ ನಡುವೆ ಒಂದು ಅಲ್ಲೇ ಕನೆಕ್ಟಿವಿಟಿ ಆಗುತ್ತೆ. ಆಟೋಮೆಟಿಕ್ಲಿ ಬಿಸ್ನೆಸ್ ರನ್ ಆಕತಿ. ನಿಮ್ಗೆ ಒಂದೇ ಉದಾಹರಣೆ ಹೇಳ್ಬೇಕು ಅಂತಂದ್ರ, ಒಬ್ಬ ಚಿಲ್ಲಿ ಮಾಡ್ತಕ್ಕಂಥ ಅಂದ್ರೆ ಮೆಣಸಿನಕಾಯಿ, ನಮ್ಮಲ್ಲಿ ಎಷ್ಟೋ ಗದಗಿನ ಮೆಣಸಿನಕಾಯಿ ಬ್ಯಾಡಗಿ ಮೆಣಸಿನಕಾಯಿ ಆಯ್ತು. ನಮ್ಮಲ್ಲಿ ಇರ್ತಕ್ಕಂಥ ಉತ್ಪನ್ನಗಳಿಗೆ ಬೆಲೆ ಬರಬೇಕು ಅಂತಂದ್ರೆ ನಮ್ಮ ಉತ್ಪನ್ನಗಳನ್ನ ನಾವು ಮಾರ್ಕೆಟಿಂಗ್ ಮಾಡ್ಬೇಕು, ನಮ್ಮಲ್ಲಿಂದ ಎಕ್ಸ್ಪೋರ್ಟ್ ಆಗ್ಬೇಕು ಅಂದಾಗ ನಮ್ಮ ರೈತರಿಗೆ ಬೆಲೆ ಬರುತ್ತೆ. ರೈತರ ಪದಾರ್ಥಗಳನ್ನ ಖರೀದಿ ಮಾಡುವಂತ ವ್ಯಾಪಾರಸ್ಥರು ಕೂಡ ಎರಡು ದುಡ್ಡು ಹುಟ್ಟುತ್ತೆ. ಆ ಮನುಷ್ಯ ಒಂದೇ ವೇದಿಕೆ ಒಳಗೆ ಇದೆ, ಇಷ್ಟ ಕುಂತಿರ್ತಕ್ಕಂಥ ಒಂದು ಟೇಬಲ್ ಒಳಗ ದಿನದಿಂದ ಬರ್ತಕ್ಕಂಥ ವ್ಯಾಪಾರಸ್ಥರ ಜೋಡಿ ತಾನು ನಿಮ್ಗೆ ಏನ್ ಬೇಕು, ನಿಮ್ಗೆ ಎನ್ಕ್ವೈರಿ ಏನಿದೆ, ನೀವು ಯಾವ ಕ್ವಾಲಿಟಿ ಬೇಕು ಅದನ್ನ ಒಂದು ಬುಕ್ ಮಾಡಿ ಬರ್ಕೋತಾನೆ. ಅಂತ ಮನುಷ್ಯ ಸುಮಾರು 10 ವರ್ಷದಿಂದ ಇರ್ತಕ್ಕಂಥ ನಮ್ಮ ಒಂದು ಎಕ್ಸಿಬಿಷನ್ ಒಳಗ
ಆ ಮನುಷ್ಯ ಟ್ಯಾಲೆಂಟೆಡ್ ತನ್ನ ಉಪಯೋಗ ಮಾಡಿ ನಮ್ಮಲ್ಲಿರ್ತಕ್ಕಂಥ ಮೆಣಸಿನಕಾಯಿ ಪದಾರ್ಥಗಳನ್ನ ಎಲ್ಲ ರೆಡಿ ಮಾಡಿಕೊಂಡು ಬರ್ತಕ್ಕಂಥ ಕಸ್ಟಮರ್ಗೆ ತನ್ನ ವ್ಯವಹಾರವನ್ನು ಅಭಿವೃದ್ಧಿ ಮಾಡಿದ. ಸಣ್ಣ ಪ್ರಮಾಣದೊಳಗೆ ವ್ಯವಹಾರ ಮಾಡತಕ್ಕಂಥ ಮನುಷ್ಯ ಸುಮಾರು ಇವತ್ತು 25ರಿಂದ 30 ಕೋಟಿ ವ್ಯವಹಾರ ಮಾಡಿರ್ತಕ್ಕಂಥ ಗದಗದೊಳಗೆ ಚಿಲ್ಲಿ ಪೌಡರ್ ವ್ಯವಹಾರ ಮಾಡ್ತಕ್ಕಂಥ ಒಬ್ಬ ಮನುಷ್ಯ. ಸೂಪರ್ ಸೂಪರ್. ಒಂದು ನಿಮಗೆ ನೋಡ್ರಿ, ಇವತ್ತು ರೈತ ಬೆಳೆದಿರ್ತಾನ, ರೈತನ ಹೆಸರು ಕಾಳು ಬಂದವು, ಹೆಸರು ಕಾಳು ಕೊಟ್ವಿ, ರೈತನ ಮೆಣಸಿನಕಾಯಿ ಬಂದು ಮೆಣಸಿನಕಾಯಿ ಕೊಟ್ವಿ, ರೈತನ ಹತ್ತಿ ಬಂದಿತ್ತು ಹತ್ತಿ ಕೊಟ್ರಿ. ಇದಕ್ಕೆ ಲಾಭಾಂಶ ರೈತರಿಗೆ ಜಾಸ್ತಿ ಸಿಗುದಿಲ್ಲ. ಮಲ್ಟಿಪ್ಲೈ ರೈತನಿಗೆ ಬೆಲೆ ಹೆಚ್ಚಿನ ಪ್ರಮಾಣ ಸಿಗಬೇಕಂದ್ರೆ ಅದನ್ನ ಎಂಡ್ ಪ್ರಾಡಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದನ್ನ ಪದಾರ್ಥಕ್ಕೆ ಒಂದು ಬೆಲೆ ಬರುವ ಹಾಗೆ ಮಾಡ್ಬೇಕಾದಾಗ ಅದನ್ನ ವ್ಯಾಲ್ಯೂ ಆಡೆಡ್ ಮಾಡ್ಬೇಕು. ವ್ಯಾಲ್ಯೂ ಆಡೆಡ್ ಮಾಡಿದಾಗ ಮಾತ್ರ ಬೆಲೆ ಸಿಗುತ್ತೆ, ಆಟೋಮೆಟಿಕ್ಲಿ ವ್ಯಾಪಾರಸ್ಥರಿಗೂ ಲಾಭ ಆಗುತ್ತೆ. ಹಾಗಾಗಿ ನಮ್ಮಲ್ಲೇ ಕನೆಕ್ಟೆಡ್ ಆಗ್ತಕ್ಕಂಥ ಸ್ಟಾಲ್ಗಳಿಗೆ ಬೆಲೆ ಬರ್ಬೇಕಂತಂದ್ರೆ ಅಲ್ಲಿರ್ತಕ್ಕಂಥ ಜನರು ಪ್ರತಿನಿತ್ಯ ಡೈಲಿ ಬರುದು ಹೋಗುದು ಮಾಡ್ತಿರ್ತಾರೆ ನಮ್ಮ ಮಾರ್ಕೆಟಿಂಗ್ನಾಗ. ಹಾಗಾಗಿ ನಮ್ಗೆ ಏನಾಗ್ಬಿಟ್ಟೈತಿ, ಅವ್ರಿಗೆ ಮಾರ್ಕೆಟ್ ಚಲೋ ಆಗೈತಿ. ಇವತ್ತು ನೋಡ್ರಿ ನಿಮ್ಗೆ ಹೇಳ್ಬೇಕಂದ್ರೆ ಸುಮಾರು 25 ವರ್ಷ ನಾವು ಮಾರ್ಕೆಟಿಂಗ್ ಮಾಡ್ತಾ ಇದ್ವಿ. 25 ವರ್ಷದಲ್ಲಿ ಮೊದಲನೇ ಬಾರಿಗೆ ತೆಗೆದ ಒಂದು 20 ದಿವಸ 15 ದಿವಸ ಆಗಿಲ್ಲ, 140 ಸ್ಟಾಲ್ ನಮ್ ಫುಲ್ ಆಗ್ಯಾವ. ಇದು ನಮ್ಮ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ. ನಾವು ಉತ್ಪನ್ನಗಳಿಗೆ ಬೆಲೆ ಸಿಗುವ ಹಾಗೆ ಮಾಡಿರ್ತಕ್ಕಂಥ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸು, ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮಾಜಿ ಗೌರವಾನ್ವಿತ ಅಧ್ಯಕ್ಷರು ನಮಗೆ ಕೊಟ್ಟಿರ್ತಕ್ಕಂಥ ಈ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಅವರದೇ ಆಗಿರ್ತಕ್ಕಂಥ ಮಾರುಕಟ್ಟೆ ಒದಗಿಸಿ ಕೊಡುವಂತ ಕೆಲಸ ಗದಗ ಜಿಲ್ಲಾ ವಾಣಿಜ್ಯ. ಈಗ ಚನ್ನವೀರಣ್ಣ, ಈ ವರ್ಷ ಏನೇನ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ? ನೀವು ಮೊದ್ಲೇ ಕೇಳ್ದಂಗ ಈ ವರ್ಷ ಏನು ವಿಭಿನ್ನವಾಗಿ ಮಾಡಾಕುಂತೀವಿ ಅಂತಂದ್ರೆ, ನಮ್ದು ಈ ವರ್ಷ 140 ಸ್ಟಾಲ್, ನಮ್ಮ ಅಧ್ಯಕ್ಷರು ಈಗಾಗಲೇ ಹೇಳ್ದಂಗ 140 ಸ್ಟಾಲ್ನೊಳಗ ನಾವು ಆಲ್ಮೋಸ್ಟ್ ಆಲ್ ಬೇರೆ ಬೇರೆ ಡಿಫ್ರೆಂಟ್ ವೆರೈಟಿ. ಒಬ್ಬರಿಗೆ ಒಂದೇ ಟೈಪ್ ಸ್ಟಾಲ್ನವ್ರಿಗೆ ನಾವು ಹೆಚ್ಚಿಗೆ ಕೊಟ್ಟಿಲ್ಲ, ಬೇರೆ ಬೇರೆದವ್ರಿಗೆ ಕೊಟ್ಕೊಂತ ಬಂದಿವಿ. ಆಪಲ್ ಡಿ ಸ್ಟೋನರ್ನವ್ರು ಇರ್ಬೋದು, ಆಪಲ್ ಕಂಪನಿಯವ್ರು ಬಂದಾರ. ಆಮ್ಯಾಗ ಮಾರುತಿ ನಮ್ದು ಈಗ ಹೊಸ ಬ್ರಿಜಾ ಬಿಡುಗಡೆ ಮಾಡ್ಯಾರ ಮೊನ್ನೆ, ಆ ಮಾರುತಿ ಗಾಡಿಯವ್ರು ಇರ್ಬೋದು, ಆಮೇಲೆ ಕಿಯಾ ಗಾಡಿಯವರು, ಆಮ್ಯಾಗ ಟೊಯೋಟಾದವರು, ನಾಗಶಾಂತಿ ಹುಬ್ಳಿ ಅವರು, ಹಿಂಗೆಲ್ಲರೂ ಗಾಡಿ ಆತು. ಆಮ್ಯಾಗ ಕೂರ್ಗಿ, ನಮ್ಮ ವನ್ನಿಗೇರಿ ಕೂರ್ಗಿ ಅವರು ಒಬ್ರು ಬಂದು ಅವರು ಒಂದು ಕೂರ್ಗಿ ನಾವು ರೈತರಿಗೆ ಅನುಕೂಲ ಆಗತ್ತೆ ಪ್ರದರ್ಶನಕ್ಕೆ ಇಡ್ತೇವೆ ಅಂತಂದ್ರು. ಅವ್ರಿಗೆ ಹೀಗ ಅನೇಕ ನಾವು ಒಂದೇ ತರ ಕಾಣುವಂಗ, ಡಿಫ್ರೆಂಟ್ ಕಾಣುವಂಗ ನಾವು ಮೊನ್ನೆ ಹೈದ್ರಾಬಾದಕ್ಕೆ ಒಂದು ಎಕ್ಸಿಬಿಷನ್ ಹೋಗಿದ್ವಿ. ನಾವು ನಮ್ಮ ಅಧ್ಯಕ್ಷರು, ನಮ್ಮ ಎಲ್ಲ ಚೇಂಬರ್ ಆಫ್ ಕಾಮರ್ಸ್ ನ ಎಲ್ಲ ಪದಾಧಿಕಾರಿಗಳು ಹೋದಾಗ ಅಲ್ಲಿ ಅನೇಕ ನಾವು ಜನರಿಗೂ ಸಹಿತ ನಾವು ಇಲ್ಲಿ ಬಂದು ನಿಮ್ಗಿಷ್ಟು ಮೆಷಿನರಿ ತೊಗೊಂಬಂದು ಆಗಲಿಲ್ಲ ಅಂದ್ರು ನೀವು ನಮ್ಮ ಅವುಗಳ ಫೋಟೋ, ಅವುಗಳ ಬೋಚರ್ ತೊಗೊಂಬಂದು ಇಲ್ಲಿ ಕೊಡ್ರಿ, ಅವ್ರು ಬಂದು ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ಮ ಕಂಪ್ನಿಗೆ ಬಂದು ನೋಡ್ಕೊಳಕ್ ನಮ್ಮ ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ಲಿ ಅಂತ ನಾವು ಅನೇಕ ಕಂಪ್ನಿಗಳ ಕೂಡ ಕಾಂಟ್ಯಾಕ್ಟ್ ಮಾಡಿ ಅವನ್ನೂ ಸಹಿತ ಇಲ್ಲಿ ನಾವು ಈ ಇದ್ರೊಳಗೆ ತರಕ ನಾವು ಪ್ರಯತ್ನ ಮಾಡೀವಿ. ಈ ವರ್ಷ ಬಹಳ ನಮ್ದು ಡಿಫ್ರೆಂಟ್ ಆಗಿ ಗದಗ ಉತ್ಸವ ಆಕತಿ ಅನ್ನಕ್ ನನಗೆ ಬಹಳಷ್ಟು ಹೆಮ್ಮೆ ಆಕತಿ. ಆ ಡಿಫ್ರೆಂಟ್ ಇರೋದ್ರಲ್ಲಿಂದ ಕಳೆದ 2-3 ವರ್ಷಗಳಿಂದ ನಾವು ಮೊದ್ಲೇಕ ಎಲ್ಲರಿಗೂ ಹೋಗಿ ನಾವಾಗ್ಲಿ ನೀವು ಒಂದು ಸ್ಟಾಲ್ ಹಾಕ್ರಿ ಅನ್ನೋಂಗಿತ್ತು. ಈಗ ನಮ್ಗೆ ಸ್ಟಾಲ್ ಬೇಕು ಅಂತ ಹೇಳ್ಕಾರ ಎಲ್ಲಾ ಸ್ಟಾಲ್ ಆಲ್ಮೋಸ್ಟ್ ಅಲ್ಲ 100% ಎಲ್ಲಾ ಸ್ಟಾಲು ಬುಕ್ ಆಗಿಬಿಟ್ಟಾವ. ಈಗ ನಾವ್ ಇನ್ನೊಂದ್ ಸ್ವಲ್ಪ ಏನೋ ಪ್ಲಾನ್ ಮಾಡಾಕೊಂತೀವಿ, ಇನ್ನೊಂದ್ ಸ್ವಲ್ಪ ಸ್ಟಾಲ್ ನಾವ್ ಇಲ್ಲೇ ತಗೊಂಡ್ಬಂದು ಇನ್ನೊಂದ್ ಸ್ವಲ್ಪ ಏನಾರ ಅವ್ರಿಗೆ ಹಾಕಿ ಕೊಡ್ಬೇಕು. ಅದು ಮಳೆ ಇರೋದ್ರಿಂದ ಒಂದ್ ಸ್ವಲ್ಪ ಅದ್ರ ಬಗ್ಗೆ ವಿಚಾರ ನಡೆದೈತಿ. ಸಾಧ್ಯ ಆದ್ರೆ ಇನ್ನೊಂದ್ ಸ್ವಲ್ಪ ಸ್ಟಾಲ್ ಹಾಕಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿ ಕೊಡಬೇಕು. ಅಧ್ಯಕ್ಷರೇ, ನೇರವಾಗಿ ಈ ಸಾರಿ ಏನ್ ಕಾರ್ಯಕ್ರಮಗಳು ಅಂದ್ರೆ, ನೀವು ಆಗ್ಲೇನೆ ಅನೌಪಚಾರಿಕವಾಗಿ ಹೇಳ್ತಾ ಇದ್ರಿ, ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹೊಸಬರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು, ಉದ್ಯೋಗದ ಬಗ್ಗೆ ಪರಿಚಯ ಮಾಡ್ತಕ್ಕಂಥದ್ದು, ಇನ್ನು ವೇದಿಕೆ ಕಾರ್ಯಕ್ರಮಗಳು ಯಾವ್ಯಾವ ನಡೀತಾವ, ಯಾರೆಲ್ಲ ಬರ್ತಾರ, ಏನಾಗಿದೆ ಸರ್? ಈಗ ನಮ್ಮ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಜನರು ದಿನನಿತ್ಯ ಬರ್ತಾನೆ ಇರ್ತಾರೆ. ಬಂದಿರ್ತಕ್ಕಂಥವ್ರಿಗೆ ಇಲ್ಲಿರ್ತಕ್ಕಂಥ ಮಕ್ಕಳು ಸುಮಾರು ಈಗ ನನ್ನ ಪ್ರಕಾರ ಒಂದು 10ರಿಂದ 15 ವರ್ಷದ ಹಿಂದೆ ನಮ್ಮ ಈ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯೊಳಗೆ ತಮ್ಮ ಪ್ರದರ್ಶನವನ್ನ ನೀಡಿರ್ತಕ್ಕಂಥವ್ರಾಗಿರ್ಬೋದು, ತಮ್ಮ ಸಂಗೀತ ಸೇವೆಯನ್ನು ನೀಡಿರ್ತಕ್ಕಂಥ ಆಗಿರ್ಬೋದು, ಅವೆಲ್ಲ ವಿದ್ಯಾರ್ಥಿಗಳು ನಿಮ್ಗ ಆಶ್ಚರ್ಯ ಆಗ್ಬೋದು, ಜಿವಿ ಟಿವಿ ಒಳಗೆ ಇವತ್ತು ಅವಾರ್ಡಿಯನ್ಸ್ ಆಗ್ಯಾರ ಅವರು. ಹೌದು. ಮತ್ತೆ ಇದನ್ನ ಮುಂದುವರೆದು ನಮ್ಮ ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹೊಸ ಉದ್ಯಮಗಳು ಪ್ರಾರಂಭ ಆಗ್ಬೇಕಂತಂದ್ರ ಸ್ಕಿಲ್ ಬೇಕಾಗತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ. ಇವತ್ತು ಸರ್ಕಾರದಲ್ಲಿ ನೌಕರಿ ಬೇಕಂತ ಹೇಳಿ ಎಷ್ಟೋ ಜನ ಕೂತ್ಕೊಂಡವ್ರಿಗೆ ನಾವು ಒಂದು ಕಿವಿಮಾತು ಹೇಳಿಕೆ ಇಚ್ಛೆ ಪಡ್ತೀನಿ ನಾನು. ಇವತ್ತು ವ್ಯಾಪಾರ ನೀವು ತಿಳುವಳಿಕೆ ಅದ್ರ ಬಗ್ಗೆ ತಗೋಬೇಕಾದ್ರೆ ಬಹಳ ಕಷ್ಟ ಐತಿ. ಯಾರ ಮನೆಯಲ್ಲಿ ಉದ್ಯೋಗ ಐತಿ ಅವ್ರ ಮನೆಯಲ್ಲೇನೆ ಉದ್ಯೋಗ ಆರಂಭಿಸಬೇಕು ಅನ್ನುವಂತ ಪರಿಕಲ್ಪನೆ ಇವತ್ತಿಲ್ಲ. ಎಷ್ಟೋ ಮಕ್ಕಳಿಗೆ ಸರ್ಕಾರ ಸ್ಕಿಲ್ ಡೆವಲಪ್ಮೆಂಟ್ ಕೊಡ್ರಿ, ಅವರ ಉದ್ಯೋಗ ಸ್ವತಃ ಮಾಡಿ ಒಂದು ಇಲಾಖೆ ಮಾಡ್ಬಿಟ್ರು ಅವರು, ಕೌಶಲ್ಯ ಕೂಡ ಇವತ್ತಿನ ದಿನಮಾನದೊಳಗ ವಿದ್ಯಾರ್ಥಿಗಳು ಬೆಂಗಳೂರು ಹರಿಸ್ಕೊಂಡು ಹೋಗೋದು, ಹುಬ್ಬಳ್ಳಿ ಹರಿಸ್ಕೊಂಡು ಹೋಗೋದು, ದಿಲ್ಲಿ ಹರಿಸ್ಕೊಂಡು, ಯಾಕ್ರಿ ಇದು
ಸರ್ ನೀವು ಸ್ವತಃ ನಿಮ್ಮ ಟ್ಯಾಲೆಂಟೆಡ್ ಅನ್ನು ಉಪಯೋಗ ಮಾಡಿ ನೀವೇ ಒಂದು 7-8 ಜನಕ್ಕೆ ನೀವು ಕೆಲಸ ಕೊಟ್ರಿ ಅಂದ್ರ ನೀವು ಸ್ವತಂತ್ರವಾಗಿ ನಿಮ್ ಇಲ್ಲ ಅದೇ ವಿಚಾರಕ್ಕೆ ನಿಮ್ನ ಇನ್ನೊಂದ್ಸರಿ ಕರಿತೇನೆ ನಾನು. ಡೆಫಿನೆಟ್ಲಿ ನಮ್ಮ ಗದಗದ ಜನರಿಗೆ, ಗದಗದ ವಿದ್ಯಾರ್ಥಿಗಳಿಗೆ, ಗದಗದಲ್ಲಿ ಇವತ್ತು IT ಕ್ಷೇತ್ರದಲ್ಲಿ ಓದ್ಕೊಂಡಂತವ್ರು ಸಾಕಷ್ಟು ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಿನ್ನೆ ತಾನೇ ಅಂದ್ರೆ ಇಲ್ಲಿ ತುಂಬಾ ಜನ ಬರ್ತಾ ಇರ್ತಾರೆ ಎಲ್ಲ ರೆಸ್ಯೂಮ್ ಇಟ್ಕೊಂಡು, BE ಟಾಪರ್, ಏನಾದ್ರೂ ಒಂದು ಕಂಪ್ಯೂಟರ್ ಕೆಲಸ ಕೊಡ್ರಿ ಅಂತ ಹೇಳಿ. ಬೆಂಗಳೂರಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಇಲ್ಲಿ ಅಪ್ಪ ಅಮ್ಮನ್ ಬಿಟ್ಟಿರೋಕ್ ಆಗೋದಿಲ್ಲ. ಇಂಥ ಪರಿಸ್ಥಿತಿ ಅವರಿಗೆ ಏನ್ ಮಾಡ್ಬೋದು ಎಂತ ಮಾಡ್ಬೋದು ಅನ್ನೋದನ್ನ ಬರೋದಿನ ಒಂದಲ್ಲಿ ಒಂದು ಪ್ಯೂರ್ಲಿ ಬಿಸ್ನೆಸ್ ಓರಿಯೆಂಟೆಡ್, ಅವ್ರಿಗೆ ಅಂತ ಉದ್ಯಮ ನೀಡು ಈ ಕಾನ್ಸೆಪ್ಟ್ ಮಾಡೋಣ. ಈಗ ಪ್ರೆಸೆಂಟ್ ಏನೇನಿದೆ ಕಾರ್ಯಕ್ರಮಗಳು? ಸರ್, ಕಾರ್ಯಕ್ರಮದಲ್ಲಿ ನಾವು ಹೇಳೋದಿಷ್ಟೇ, ಇವತ್ತು ಬಡತನದಿಂದ ಒಬ್ಬ ಮನುಷ್ಯ ತನ್ನ ವ್ಯವಹಾರವನ್ನ ಬೆಳೆದು ಬಂದಿರ್ತಾನೆ. ಗದಗ ಜಿಲ್ಲೆ ಇರ್ತಕ್ಕಂಥ ಒಂದು 7 ತಾಲೂಕಿನೊಳಗೆ ಚಿಕ್ಕ ಪುಟ್ಟ ವ್ಯಾಪಾರ ಮಾಡಿರ್ತಕ್ಕಂಥವ್ರು ಕೂಡ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯೊಳಗೆ ಅವ್ರನ್ನ ವೇದಿಕೆ ಅಡಿ ಕರೆದು ಅವ ಟ್ಯಾಕ್ಸ್ ಕಟ್ಟಿರ್ತಾನ, GST ಕಟ್ಟಿರ್ತಾನ, ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಾನ, ಸೇಲ್ ಟ್ಯಾಕ್ಸ್ ಕಟ್ಟಿರ್ತಾನ, ಮತ್ತ ತನ್ನ ಹೆಂಡ್ರು ಮಕ್ಕಳಿಗೆ ದಡಗನ ಒಂದು 10,000 ರೂಪಾಯಿ ಸಿರಿ ತಂದು ಕೊಡೋದಿಲ್ಲ. ನೀವು ಅಬ್ಸರ್ವ್ ಮಾಡ್ರಿ ಬೇಕಾರೆ ಸುಮಾರು ಅವನ ಹತ್ರ 25-30 ಜನ ಏನ್ರಿ ನಮ್ ಸಾವ್ಕಾರ ನಮ್ಗೆ ಒಂದ್ ಹೊತ್ತು ಊಟ ಕೊಡ್ತಾನ್ರಿ, ಬಹಳ ಒಳ್ಳೆ ಮನುಷ್ಯ. ಬಟ್ ಖರೆ ಆ ಮನುಷ್ಯನಿಗೆ ಒಂದು ತನ್ನನ್ನ ತಾನು ನಾನು ಇಷ್ಟೆಲ್ಲ ಶ್ರಮ ಪಟ್ಟರು ಕೂಡ ಅವನಿಗೂ ಏನೋ ಒಂದು ಆಸೆ ಇರುತ್ತೆ. ಸರ್ಕಾರದೊಳಗೆ ಒಂದು ಗ್ಯಾರಂಟಿ, ಇವತ್ತು ದೊಡ್ಡ ದೊಡ್ಡ ಪ್ರಶಸ್ತಿಗಳು ಬಂದಾಗ ಸರ್ಕಾರ ಮಾಡ್ತಕ್ಕಂಥ ಪ್ರಶಸ್ತಿಗಳ ಅವಾರ್ಡ್ ಬೇರೆ ಇರ್ತಾವ. ಯಾರು ವ್ಯಾಪಾರಸ್ಥರಿಗೆ ಕರೆಸಿ ಕೊಡುವಂತದ್ದು ಕೆಲವೊಂದು ಪರ್ಸೆಂಟ್, ಈ ಟಾಟಾ ಆಗಿರ್ಬೋದು, ಬಿರ್ಲಾ ಆಗಿರ್ಬೋದು, ಸಾವಿರಾರು ಕೋಟಿ ವ್ಯವಹಾರ ಚಿಕ್ಕ ಪುಟ್ಟ ಮಾಡಿ ಒಂದ್ 20 ಕೋಟಿ 30 ಕೋಟಿ 50 ಕೋಟಿ 100 ಕೋಟಿ ವ್ಯವಹಾರ ಮಾಡಿರ್ತಕ್ಕಂಥವ್ರು ಗದಗ ಸುತ್ತಮುತ್ತ ಸರೌಂಡಿಂಗ್ ಏರಿಯಾದೊಳಗೆ ಸಾಕಷ್ಟು ಜನರು ಅದಾರ. ಅಂತವ್ರನ್ನ ಅವರ ಮನಸ್ಸಿನ ಆಳಗಳನ್ನ ಅವರು ಯಾವ ರೀತಿ ವ್ಯವಹಾರ ಮಾಡ್ತಾರ, ಅವ್ರ ವ್ಯವಹಾರದ ಪರಿಷ್ಕರಣೆ ಏನದ, ಅವ್ರು ಎಷ್ಟು ತಮ್ಮಲ್ಲೇ ತಾವು ತೊಡಗಿಸ್ಕೊಂಡ್ರ ಕೆಲಸಕ್ಕೆ, ಅವರು ತಾವು ಎಷ್ಟು ಮಂದಿಗೆ ಉದ್ಯೋಗವನ್ನು ನೀಡ್ಲಿಕ್ಕತ್ತಾರ, ಇವೆಲ್ಲವುಗಳನ್ನ ನಮ್ಮ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯಿಂದ ಒಂದು ಸ್ಕೂಟ್ನಿ ಕಮಿಟಿ ಅಂತ ಐತ್ರಿ. ಅವರು ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಎಲ್ಲರೂ ಕೂತ್ಕೊಂಡು ಒಂದ್ ಕಡೆ ಯಾರು ಗದಗ ಜಿಲ್ಲೆಯೊಳಗ ಎಲ್ಲಾ ತಾಲೂಕಿನೊಳಗ ಅಲ್ಲಿರ್ತಕ್ಕಂಥ ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು, ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಿಗಿರ್ಬೋದು, ನಾವು ಅವ್ರಿಗೆ ಸ್ಪಂದನೆ ಮಾಡ್ತೀವಿ. ಅವ್ರು ನಮಗ ಹಿಂತಿಂತವ್ರು ನಮ್ಮಲ್ಲಿ ಒಳ್ಳೆ ಒಳ್ಳೆ ವ್ಯವಹಾರಗಳನ್ನ ಮಾಡ್ತಾರ ಅನ್ನೋದನ್ನ ಎಲ್ಲ ಹೇಳ್ತಾರೆ. ತದನಂತರ ಇವರು ಚರ್ಚೆ ಮಾಡ್ತಾರೆ. ಅಂತವ್ರನ್ನ ನಾವು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯೊಳಗ ಶ್ರೇಷ್ಠ ಉದ್ಯಮಿ, ಅವ ಉದ್ಯಮ ನಡೆಸುವಂತ ಒಂದು 50-60 ಮಂದಿ ಕೆಲಸ ಕೊಟ್ಟಿರ್ಬೇಕು. ದಾನ ಧರ್ಮದೊಳಗಿರ್ಬೇಕು, ಕರ್ಮದೊಳಗಿರ್ಬೇಕು, ಕಷ್ಟದೊಳಗಿರ್ಬೇಕು. ಅವ ಮತ್ತೆ ಬರೇ ಈಗ ಟೆಂಪರರಿ ಅಲ್ಲ, ಸುಮಾರು 20 ವರ್ಷ 30 ವರ್ಷ ಬೇಸ್ಮೆಂಟ್ ಬೇಕಲ್ಲ. ಅವ ಕಷ್ಟಪಟ್ಟಿರ್ತಕ್ಕಂಥವನಿಗೆ ಶ್ರೇಷ್ಠ ವರ್ತಕ, ಶ್ರೇಷ್ಠ ಉದ್ಯಮಿ ಅನ್ನುವ ಪ್ರಶಸ್ತಿಯನ್ನ ನಮ್ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ, ನಿಮ್ಗೆ ಒಂದ್ ಮಾತು ಹೇಳ್ತೀನಿ, ಯಾರಿಗೂ ವ್ಯಾಪಾರಸ್ಥರು ಶಬಾಷ್ಗಿರಿ ಕೊಡುದಿಲ್ಲ. ಆದ್ರೆ ಒಂದು ಮಾತು ಏನಂತಂದ್ರೆ, ಅಪ್ಪ ಆಲದ ಮರವನ್ನ ಎಲ್ಲಾ ಮಾಡ್ತಾನ, ವ್ಯವಹಾರ ಮಾಡ್ತಾನ, ವ್ಯಾಪಾರ ಮಾಡಿದ ನಂತರ ಅವ ಏನೂ ಅಪೇಕ್ಷೆ ಪಡುದಿಲ್ಲ. ಮೊನ್ನೆ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ, ನನಗೆ ಬಹಳ ಸಂತೋಷ ಆಗತ್ತೆ. ತಾವು ಕೂಡ ನಮ್ಮ ಬಂಧು ಬಳಗದವ್ರು ಹೇಳ್ತೀನಿ, ಒಂದು ಅವಾರ್ಡ್ ನಿಮ್ಗೆ ಆಗೈತಿ ಅಂತ ಕೇಳಿದ್ರೆ ಎದಕ್ ಬೇಕ್ರಿ ನನಗೆ ಅವಾರ್ಡ್ ಅಂತ ನಮ್ಮ ಮನುಷ್ಯ. ಇವತ್ತು ಎಷ್ಟೋ ಜನರು ರೊಕ್ಕ ಕೊಟ್ಟು ಅವಾರ್ಡ್ ತೊಳಕ್ ಹೋಗ್ತಾರ. ಬಟ್ ವ್ಯಾಪಾರಸ್ಥರು ನಿಮ್ಗೆ ಹೇಳ್ತೀನಿ, ನಮ್ಗೆ ಎದಕ್ ಬೇಕ್ರಿ ಅವಾರ್ಡ್? ದುಡಿಮೆ ಅದು. ಹಿಂಗಾಗಿ ನನಗೆ ಬಹಳ ಖುಷಿ ಆಗತ್ತೆ. ನಮ್ಮ ವ್ಯಾಪಾರಸ್ಥರಿಗೆ ಅವಾರ್ಡ್ ಬಂದೈತೆ ಅಂದ್ರೆ ಬ್ಯಾಡ್ರಪ್ಪ ನಮಗ, ಇಲ್ರಿ ನಿಮ್ಮನ್ನ ನಾವು ಗುರುತಿಸಿಲ್ಲ, ಸಮಾಜ ಗುರುತಿಸೈತಿ. ಅಂತವ್ರಿಗೆ ನಮ್ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಒಳಗ ಎಷ್ಟು ಜನರಿಗೆ ಕೊಡ್ತಾ ಇದ್ರಿ? ಸುಮಾರು ಗದಗ ಜಿಲ್ಲೆಯೊಳಗ ನೋಡ್ರಿ, ಈ ಸರಿ ನಾವು ಗದಗ ಜಿಲ್ಲೆಯೊಳಗ 7 ಜನರಿಗೆ ಕೊಡ್ಲಿಕ್ಕತ್ತೀವಿ. ಏನ್ರಿ, ಗದಗದೊಳಗ ನಮ್ಮ GV ಘಟ್ಟದ ಅಂತೇಳಿ ಅವ್ರು ಕೆರೂರು ಅವ್ರ ಇಲ್ಲೇ ಸಮೀಪದೊಳಗ ಸುಮಾರು 30 ವರ್ಷದಿಂದ ವ್ಯಾಪಾರ ಮಾಡ್ಯಾರ. ಅವರು 50 ವರ್ಷದಿಂದ ವ್ಯಾಪಾರ ಅವ್ರ ಅಜ್ಜಾಮ್ಗಳು ಮಾಡ್ಯಾರ. ಮತ್ತ ಗದಗನೊಳಗನ ಗದಗ APMC ಆಡದೊಳಗನ ಸಾಕಷ್ಟು ನಮ್ಮಲ್ಲಿ ವ್ಯಾಪಾರಸ್ಥರಿಗೆ ನಮ್ಮ ದಲಾಲಿ ಅಂಗಡಿ ಆಗಿರ್ಬೋದು, ಟ್ರೇಡರ್ಸ್ ಆಗಿರ್ಬೋದು, ಬಹಳ ಜನ ಇದಾವ್. ನಮ್ ಗದಗ ಸುತ್ತಮುತ್ತಲೇ ಜಾಗ ಕಡಿಮೆ ರೇಟ್ನಾಗ ಸಿಗ್ಲಿಲ್ಲ. ಅದೇ APMC ಒಳಗೆ ಒಂದು ಜಾಗ ತಗೊಂಡು ಬಹಳ ಚೆನ್ನಾಗಿ ಒಂದು ಇಂಡಸ್ಟ್ರೀಸ್ ಮಾಡ್ಯಾರ. ಇವತ್ತು GV ಘಟ್ಟದ ಅಂತೇಳಿ ಕುಮಾರಣ್ಣ ಅವರು ಇವೆಲ್ಲ ಕಾರ್ಯಕ್ರಮಕ್ಕೆ ನಿಮ್ಗೆ ಹೇಳ್ಬೇಕಂತಂದ್ರೆ GV ಘಟ್ಟದವ್ರಿಗೆ ಉದ್ಯಮ ಪ್ರಶಸ್ತಿ ಅಂತ ಏನ್ರಿ, ಅವ್ರನ್ನ ತರುವಾಯ ನಾವೇನ್ ಮಾಡ್ಲಿಕ್ಕತ್ತೀವಿ ಬರ್ಬರ್ತಾ ಮುಂದೆ ಸುರೇಶ್ ಓಸ್ವಾಲ್ ಅವ್ರು ಅನ್ನೋದು ಬಟ್ಟೆ ಅಂಗಡಿ ವ್ಯಾಪಾರಸ್ಥರು ಅದಾರ. ಅವ್ರ ಗದಗನ ಒಳಗ ಸೆಂಟರ್ ಪಾಯಿಂಟ್ ಒಳಗ ಅವ್ರ ಬಟ್ಟೆ ಅಂಗಡಿ ಒಳಗ ಸೈಕಲ್ ಸಹಿತ ನಿಂದ್ರಸಾಕ್ ಬರುದಿಲ್ಲ. 6 ಜನ ನಿಂಬಿಡ ಸಾಕಷ್ಟು ಅದಾರ. ಅವರಿಗೆ ಟ್ರೇಡರ್ಸ್ ಅಂತ ಹೇಳಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಅವರಿಗೆ ಓಸ್ವಾಲ್ ಶ್ರೇಷ್ಠ ವರ್ತಕರು ಅಂತ. ಇನ್ನ ನರಗುಂದಾಗ ಇರ್ತಕ್ಕಂಥ ಒಬ್ರು ಶೆಟ್ಟಿಕೆರಿ ದಲಾಲ್ ಅಂಗಡಿ ಅವರು ಬಸಪ್ಪ ಸಿ ಶೆಟ್ಟಿಕೆರಿ, ಇದೇ ಮಾತು ಹೇಳ್ತೀನಿ ಅವ್ರಿಗೆ, ನಮ್ಗೆ ಎದಕ್ ಬೇಕ್ರಿ ಅವಾರ್ಡ್ ಅಂತಾರ ಅವ್ರು. ಶೆಟ್ಟಿಕೆರಿ ಅವ್ರು ನಾ ಕೊಡ್ತಾ ಇಲ್ರಿ, ನಿಮ್ಮೂರನ್ನವ್ರ ನೀವು ಮಾಡಿರ್ತಕ್ಕಂಥ ಕೊಳ್ಳಿಕತ್ತೀವಿ. ಮುಂದೆ ಸಂಗಮೇಶ್ ಗೌರಿಮಠ ಅಂತ ಹೇಳಿ ಇಲ್ಲೇ ನಮ್ಮ ಹೊಳೆ ಆಲೂರು ಅವರು ರೋಣ ತಾಲೂಕ್ ಬರ್ತಕ್ಕಂಥವ್ರು. ಮತ್ತು ವೀರಣ್ಣ ನಿಂಗಪ್ಪ ಸೊನ್ನೋದ್ ಅಂತ ಹೇಳಿ ವಿಜಯ ಆಯಿಲ್ ಇಂಡಸ್ಟ್ರೀಸ್ ಗಜೇಂದ್ರಗಢದವರು. ಇನ್ನ ವೀರಣ್ಣ ಹಾಲಪ್ಪ ಪವಾಡ ಅಂತ ಹೇಳಿ ಇಲ್ಲೇ ರಂಭಾಪುರಿ ಟೆಕ್ಸ್ಟೈಲ್ ಸಿಗ್ಲಿ ಅವರು
ಶ್ರೇಷ್ಠ ಉದ್ಯಮಿಗಳು ಅಂತೇಳಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಮತ್ತು ಗೌತಮ್ ಚೋಪ್ರಾ ರಾಮದೇವ್ ಟೆಡಿ ಕಂಪ್ನಿ ಮುಂಡ್ರಿ ಶ್ರೇಷ್ಠ ವರ್ತಕರು ಅಂತೇಳಿ ಕೊಡ್ತಾ ಇದ್ದೀವಿ. ಇನ್ನ ನೋಡ್ರಿ ಬರೇ ಗಣಮಕ್ಳು ಕೊಟ್ಕೊಳ್ಳೋ ಹೆಣ್ಮಕ್ಳದ್ದು ಅನ್ನೋದಾಗತ್ತೆ. ಹೌದೌದು. ಹೆಣ್ಣು ಮಕ್ಕಳು ಕೂಡ ನಿಮ್ದು ಚೇಂಬರ್ ಆಫ್ ಕಾಮರ್ಸ್ ಇರೋದೇ ಅದು ಜಾತಿ ಪಂಥ ಧರ್ಮ ಲಿಂಗ ಯಾವ್ದ್ರ ತಾರತಮ್ಯ ಇಲ್ಲದೆ ಇರೋದಲ್ಲ. ನಿಜ ಸರ್. ನಾವು ನೋಡ್ರಿ ಇವತ್ತು ವ್ಯಾಪಾರ ಮಾಡ್ತಿರ್ತೀವಿ ಅಂದ್ಮೇಲೆ ಯಾರು ಕೇಳಿದ್ರು ಏನು ಮಾಡುವಂತ ಪರಿಸ್ಥಿತಿ ಬರುದಿಲ್ಲ. ಬಟ್ ಇದ್ರೊಳಗೂ ಕೂಡ ಮಹಿಳೆಯರು ಕೂಡ ಇವತ್ತಿನ ದಿವಸ ಈಗ ಹೆಗಲಿ ಕೊಡ್ತಾರ. ಒಬ್ಬ ಬರೇ ಗಣಮಗ ಮಾಡ್ತಾನ ಅನ್ನೋಂಗಿಲ್ಲ. ಪುರುಷನಿಕಿನ ಹೆಣ್ಮಕ್ಳು ಕೂಡ ಇವತ್ತಿನ ದಿವಸ ಬಹಳ ಎತ್ತರ ಸ್ಥಾನಕ್ಕೆ ಹೋಗ್ಯಾರ. ಅಂತದ್ರೊಳಗ ಕೊಳ್ಳಿ ಅನ್ನುವಂತಹದ್ದು ಒಂದು ನಿರ್ಮಲ ಏನು ನಮ್ಮ ದಶರಥ್ ರಾಜ್ ಕೊಳ್ಳಿ ಅನ್ನೋರು ಅವ್ರು ಪ್ಲಾಸ್ಟಿಕ್ಕಿನ ಒಂದು ಬ್ಯಾಗ್ ಗಳನ್ನ ರೀಸೆಂಟ್ಲಿ ಏನಾಗ್ಬಿಡ್ತೀರಿ ಜೂಟ್ ಬ್ಯಾಗ್ ಹೋದ್ಮೇಲೆ 30 kg ಪ್ಯಾಕಿಂಗ್ ಬಂದ್ಮೇಲೆ ಅವರು ಕೂಡ ತಮ್ಮ ಯಜಮಾನಿಗೆ ಸಾಥ್ ಕೊಟ್ಟು ಒಂದು ಕೊಳ್ಳಿ ಅನ್ನುವಂಥ ಮೇಡಮು ಕೂಡ ಅವರು ಕೂಡ ಶ್ರೇಷ್ಠ ಉದ್ಯಮಿ ಅನ್ನುವಂಥ ಪ್ರಶಸ್ತಿಯನ್ನ ಕೊಡಮಾಡ್ತಾ ಇದೆ. ಮತ್ತೆ ನಿಮ್ಗೆ ಇನ್ನೊಂದು ಆಶ್ಚರ್ಯ ಆಗ್ಬೋದು. ನಮ್ಗೆ ಒಂದು ಖುಷಿ ಏನಂತಂದ್ರೆ ಗದಗ ಬಿಟ್ಟು ನಾವೆಲ್ಲ ಮಾಜಿ ಅಧ್ಯಕ್ಷರು ಹೇಳ್ತಿದ್ವಿ, ಆಯ್ತಪ್ಪ ಗದಗನ್ಯಾಗ ನಾವು ಮಾಡಿದ್ದಷ್ಟ ನೋಡ್ತಿರ್ತೀವಿ, ಗದಗನ್ಯಾಗ ತನ್ನ ಸಾಧನೆಗೆ ಈಗ ಬಾವಿ ಒಳಗಿನ ಕಪ್ಪೆ ಆಗ್ಬಾರ್ದು ಅಂತೇಳಿ ತನ್ನ ಸಾಧನೆಯನ್ನ ಊರು ಬಿಟ್ಟು ಬೇರೆ ಊರಿಗೂ ತೋರಿಸ್ತಿರ್ತಕ್ಕಂಥ ನಮ್ಮ ಸಿದ್ದನಗೌಡರು ಮೊಮ್ಮಕ್ಕಳ್ರಿ ಕಣಗಿನ ಒಂದು ಸಣ್ಣ ಮಷೀನ್ ಅವರೆಲ್ಲ ಅವ್ರು ಮಾಡ್ಕೊಂತ ಸುಮಾರು ಈಗ ಒಂದು 15-20 ವರ್ಷದೊಳಗ ಗದಗದೊಳಗ ನಮ್ಮೆಲ್ಲ ಇರ್ತಕ್ಕಂಥ ಇಂಡಸ್ಟ್ರೀಸ್ಗಳು ನಿಮ್ಗೆ ಹೇಳ್ತೀನಿ ಆನಂದ್ ಅವ್ರ ಹಳೆ ಮಷೀನ್ ಒಳಗ ನಡೆಸಬೇಕು. ಈಗಿನ ಟ್ರೆಂಡ್ ಬಂದವರು ಹೊಸ ಮಷಿನ್ ಮಾಡ್ಬೇಕು ಅನ್ನುವಂತ ಯುವಕ ಪಡೆಯಬೇಕು. ಈ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಏನ್ ಮಾಡ್ತು ಅಂತಂದ್ರ ನಮ್ ಚನ್ನವೀರಪ್ಪನವ್ರು ಹೇಳ್ದಂಗ ಹೊಸ ಟೆಕ್ನಾಲಜಿ. ಇದು ಪೆನ್ ಅಷ್ಟ ನೋಡಕ್ ಚಂದ ಐತಂದ್ರ ಅಲ್ಲ, ಒಳಗೆ ಯಾವ ರೀತಿ ಬಣ್ಣ ಬರ್ತೈತಿ ಬರೀತೈತಿ ಅನ್ನೋದನ್ನ ನೋಡುವಂತ ಕೆಲಸ ಪಾರ್ಟ್ ಕೆಲಸ ಮಾಡುತ್ತೆ. ಆ ನಿಟ್ಟಿನೊಳಗ ಸಾಲ್ಟೆಕ್ಸ್ ಮಷಿನ್, ಆಪಲ್ ಸಾಲ್ಟೆಕ್ಸ್, ಡಿ ಸ್ಟೋನರ್ ಇವೆಲ್ಲ ಕೆಲವೊಂದು ಮಷಿನ್ಗಳನ್ನ ನಮ್ಮ ಸಿದ್ದನಗೌಡ ಪಾಟೀಲ್ರನ್ನವರು ಗದಗಿನ ಮೊಮ್ಮಗ ಬೆಂಗಳೂರು ಮತ್ತು ಸಿನ್ನೂರು ಮತ್ತು ಸುತ್ತಮುತ್ತ ಇರ್ತಕ್ಕಂಥ ರಾಜ್ಯಗಳಿಗೆ ಕೊಡ್ತಕ್ಕಂಥ ಒಬ್ಬರಿಗೆ ಕೊಡ್ಲಿಕ್ಕತ್ತೀವಿ. ಮತ್ತ ಮನೆ ತಮ್ಗೆ ಗೊತ್ತು ಹಾಗೆ ನಮ್ಮ ನಾರಿ ಸನ್ಮಾನ್ ಅನ್ನುವಂಥ ಪ್ರಶಸ್ತಿಯನ್ನ ನಮ್ಮ ವಾಣಿಜ್ಯೋದ್ಯಮ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಹೌದು ನಮ್ಮ ಸುವರ್ಣಕ್ಕನವರು ಸದಾಶಿವಯ್ಯ ಮದ್ರಿಮಠ ಅವರು ಕೂಡ ನಮ್ಮ ಅಲ್ಲಿ ಬೆಂಗಳೂರವರು ಕೊಟ್ಟರ ಮತ್ತು ನಮ್ಮವರು ಕೊಟ್ಟರ ಅನ್ನುವಂಥ ಹೆಮ್ಮೆಯೊಳಗೆ ಅವ್ರನ್ನೂ ಕೂಡ ಈ ಒಂದು ಕಾರ್ಯಕ್ರಮಗಳೊಳಗ ಕರೆದು ಅವ್ರನ್ನೂ ಕೂಡ ಸನ್ಮಾನ ಮಾಡಕತ್ತೀವಿ. ಮತ್ತೆ ಇನ್ನೊಂದು ಯುವ ಪೀಳಿಗೆಯವರು ಕೂಡ ದಯಮಾಡಿ ತಮಗೊಂದು ನಾನು ಈ ವೇದಿಕೆ ಮುಖಾಂತರ ನಾ ಬಳಸ್ಕೊತೀನಿ. ನೀವು ಮನೆಯೊಳಗರ ಕೂತ್ಕೊಂಡು ಏನು ಆಲೋಚನೆ ಮಾಡ್ತೀರಿ, ನಮ್ಮ ಒಂದು ಪ್ಲಾಟ್ಫಾರ್ಮ್ ಹೊರಗಡೆ ಬರ್ರಿ. ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಗೆ ಇಂಥ ಅವಕಾಶ ಮಾಡಿಕೊಟ್ರೆ ನಾವು ಸಾಕಷ್ಟು ಸರಿ ಇಂಥ ವೇದಿಕೆ ಒಳಗೆ ನಮಗೆ ಸಿಕ್ಕಿರಿಕಿಲ್ಲ ಅಂತ ಅನ್ಸುತ್ತೆ. ಬಟ್ ನೀವು ಒಪ್ಪೋದಾದ್ರೆ ಬರೋ ದಿನಮಾನದಲ್ಲಿ ಖಂಡಿತ ಕೂಡ ಹೊಸಬರನ್ನ ಪರಿಚಯಿಸ್ತಕ್ಕಂಥ ಅಥವಾ ನಿಮ್ಮ ಕೆಲಸ ಕಾರ್ಯ ವ್ಯಾಪ್ತಿ ಎಷ್ಟು ಹರಿವು ಆಳ ಆಗಲ್ಲ ಅದೆಲ್ಲದ್ರ ಬಗ್ಗೆ ಕೂಡ ತಿಳಿಸ್ಕೊಡಿಸುವಂತ ಪ್ರಯತ್ನ ಮಾಡೋಣ. ನೀವು ಆನಂದವ್ರಿಗೆ ಹೇಳ್ತೀನಿ, ಮತ್ತೆ ಸಾಧಕರನ್ನು ಕೂಡ ಗುರುತಿಸುವಂತದ್ದು ಮಾಡೋಣ. ಅದಕ್ಕೆ ಈ ಮಾತಿಗೆ ನಮ್ಮ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಗೆ ನಾವು ಇಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು ಮತ್ತು ವ್ಯಾಪಾರಸ್ಥರ ಮಕ್ಕಳಿಗಾಗಿ ಒಂದು ಗದಗ ಬಿಟ್ಟು ಗದಗ ಹೊರತುಪಡಿಸಿ ಬೇರೆ ದೇಶಗಳಿಗೆ ಬೇರೆ ರಾಜ್ಯಗಳಿಗೆ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಒಂದು ಕನೆಕ್ಟ್ ಅಲ್ಲಿರ್ತಕ್ಕಂಥ ಹೊಸತನವನ್ನ ನೋಡು ಸಲುವಾಗಿ ಕರ್ಕೊಂಡು ಹೋಗ್ತೀವಿ ನಾವು. ಮೀಡಿಯೇಷನ್ ಅವ್ರಿಗೊಂದು ಹೊಸ ಟ್ರೆಂಡ್ ಬರಲಿ ಅನ್ನೋದು. ಈ ನಿಟ್ಟಿನೊಳಗ ನಾವು 17ನೇ ತಾರೀಕಿಗೆ ಸೋಮವಾರ ದಿವಸ ಅವಾರ್ಡಿಯನ್ಸ್ ಅಂತೂ ಒಂದು ಗದಗಿನ ಚಾಕೋಟ್ ಹೇಳ್ಬೇಕಂತಂದ್ರೆ ಇದು ಟೋಟಲ್ ಗದಗ ಉತ್ಸವದ್ದು 14ನೇ ತಾರೀಕಿಗೆ ನಮ್ದು ಉದ್ಘಾಟನೆ ಸಾಯಂಕಾಲ. ನಮ್ಮ ಡಿ.ಆರ್. ಪಾಟೀಲ್ ಸಾಹೇಬರು ವಿಶೇಷ ಅತಿಥಿ ಮಾನ್ಯರು ಎಲ್ಲರೂ ಒಂದು ನಮ್ಮ ಅವತ್ತಿನ ದಿವಸ ಗದ್ದಿಗೌಡ್ರ ಅವ್ರದ್ದು. ಮತ್ತೆ ಇನ್ನೊಬ್ರು 14ನೇ ತಾರೀಕಿಗೆ ಡಾಕ್ಟರ್ ಜಾರ್ಖೋಬಾ ಕ್ರಾಸ್ಟಾ ಅಂತ ಹೇಳಿ ಬೆಂಗಳೂರು ಫೆಡರೇಷನ್ ಆಫ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಅದ ಅವರು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರು CA NVR ಅಂತ ಹೇಳಿ ಹೊಸ ಟೆಕ್ನಾಲಜಿಯನ್ನ ನಿರ್ಮಾಣ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ, ಒಳ್ಳೆ ಸ್ಪೀಕರ್. 14ನೇ ತಾರೀಕು ಸರಿಯಾದ ಸಮಯಕ್ಕೆ ನೀವು 4:15 ಕಾರ್ಯಕ್ರಮ ಸ್ಟಾರ್ಟ್ ಮಾಡುತ್ತಾ 6:15 ಮುಗಿದೈತಿ. ಈ ಮನುಷ್ಯ ಬಹಳ ಚೆನ್ನಾಗಿ ಮಾತಾಡ್ತಾನ. ನಮ್ಮ GK ಅದಪ್ ಕೊಡ್ರು ನಮ್ಮ ಹುಲ್ಕೋಟೆ ಅವರು ನಮ್ಮ ಹುಬ್ಬಳ್ಳಿ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಅಧ್ಯಕ್ಷರು, ಅವರು ಉದ್ಘಾಟಕರಾಕಾರ. ನಮ್ಮ ಪ್ರೀತಿಯ ನಮ್ಮ ಮಾರ್ಗದರ್ಶಕರು D.R. ಪಾಟೀಲ್ ಸಾಹೇಬರು ಅವತ್ತಿನ ದಿವಸ ಬರ್ತಾರೆ, ಗದ್ದಿಗೌಡರು ಬರ್ತಾರೆ, ಪ್ರದೀಪ್ ಶೆಟ್ಟರ್ ಅವರು ಬರ್ತಾ ಇದ್ದಾರೆ, ನಮ್ಮ ಹಸುಟಿ ಅವರು ಕೂಡ ಬರ್ತಾರೆ ಏನ್ರಿ. ಅವತ್ತಿನ ದಿವಸ ಬಬರ್ಚಿ ಅವರು ಕೂಡ ಕಾರ್ಯಕ್ರಮ ಇರ್ತಾರೆ. ಮತ್ತು ನಮ್ಮ ಮರ್ಚೆಂಟ್ ಈಗೇನ ವಿಶೇಷವಾಗಿ ಆಜಾದ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು ನಮ್ಮ ಸರ್ಫರಾಜ್ ಮುಸ್ಕಿ ಸಾಹೇಬರು ಕೂಡ ಅವತ್ತಿನ ದಿವಸ ಬರ್ತಾರೆ ಸರ್. ಇದು 1ನೇ ದಿವಸದ ಕಾರ್ಯಕ್ರಮ. ಇನ್ನು 2ನೇ ದಿವಸ ಬಂದ ಮೇಲೆ ನಮ್ಮ ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ, ನಮ್ಮ ಸಂಸ್ಕೃತ ಅನ್ಕೊಂಡು ಕನ್ನಡ ಮತ್ತು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ವಿವೇಕಾನಂದ ಗೌಡ್ರು ಪಾಟೀಲ್ರು ಬರ್ತಾರೆ. ನಮ್ಮ ಉಪನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂಜುನಾಥ್ ಬಳ್ಳಾರಿ ಅವರು ಬರ್ತಾರೆ ಅವತ್ತು. ಮತ್ತು GTV ಕಲರ್ ಕರೆಂಟ್ಸ್ ದೂರದರ್ಶನದಿಂದ ಇರ್ತಕ್ಕಂಥ ಎಲ್ಲ ಅವತ್ತಿನ ದಿವಸ ನೀವು ಹೇಳಿದ್ನಲ್ಲ ನಾನು ಆಗಲೇ, ಅವತ್ತ
ಒಂದು ಚೇಂಬರ್ ಆಫ್ ಕಾಮರ್ಸ್ ನಿಮ್ಗೆ ಬಹಳ ನೆನ್ಸೋದಂತಂದ್ರೆ ಎಷ್ಟೋ ಮಕ್ಕಳು ಬರ್ತಾರೆ, ನನಗೊಂದು ಹಾಡ ಕೊಡ್ರಿ, ನನಗೊಂದು ಹಾಡ ಕೊಡ್ರಿ. ಈ ಹಾಡ್ರಿ ಬ್ಯಾಡ ಅನ್ನೋದಿಲ್ಲ, ಲಯಬದ್ಧವಾಗಿ ಹಾಡ್ರಿ, ಮಾಡಿ ನಿಮ್ಗೆ ವೇದಿಕೆ ಸಿಗುತ್ತೆ ಅನ್ನೋದಕ್ಕೆ ಜಿ ಕನ್ನಡ ಟಿವಿ ಅವರು ಕೂಡ ಅವತ್ತಿನ ದಿವಸ ಕಲಾವಿದರಿಂದ ಬರುತ್ತೆ. ಈಗ 1ನೇ ದಿವಸ ಅಂತೂ ನಮ್ಮ ಶ್ರೀಗಳು ಇವತ್ತಿನ ದಿವಸ ಇರ್ತಕ್ಕಂತಹ 14ನೇ ತಾರೀಕಿಗೆ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಮನರಂಜನ ಪ್ರಣವ ಸ್ವರೂಪ ಡಾಕ್ಟರ್ ತೋಂಟದ ಸಿದ್ದರಾಮ ಸ್ವಾಮಿಗಳು ಉದ್ಘಾಟನೆ ಮಾಡ್ತಾರ. ಇನ್ನ 2ನೇ ದಿವಸದ ಕಾರ್ಯಕ್ರಮ ತಮಗೆ ಹೇಳಿದೆ ನಾನು ಆಲ್ರೆಡಿ. ಇನ್ನ ಶ್ರೇಷ್ಠ ವರ್ತಕ ಉದ್ಯಮಿ ರವಿವಾರ ದಿವಸ ಸಾಯಂಕಾಲ ಕರೆಕ್ಟ್ 4 ಗಂಟೆಗೆ ನಮ್ಮ ಕಾರ್ಯಕ್ರಮ, 1 ತಾಸು ಸಂಗೀತ ಸಂಜೆ ಇರುತ್ತೆ. ತದನಂತರ ಅವಾರ್ಡಿಯನ್ಸ್ ಬರ್ತಾರೆ. ಅದನ್ನ ಸಾನ್ನಿಧ್ಯವನ್ನ ನಮ್ಮ ಶಟಸ್ಥಲ ಬ್ರಹ್ಮ ಸೂಡಿಯ ಶ್ರೀ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯರು ಅವತ್ತಿನ ದಿವಸ ಕಾರ್ಯಕ್ರಮವನ್ನ ಸಾನ್ನಿಧ್ಯ ವಹಿಸ್ತಾರ. ಅವತ್ತ ಸನ್ಮಾನ್ಯ ಶ್ರೀ ನಮ್ಮೆಲ್ಲ ಇರ್ತಕ್ಕಂಥ ಹಿರಿಯರು ಕೂಡ, ನಮ್ಮ ಈಶ್ವರ್ ಖಂಡ್ರೆ ಸಾಹೇಬ್ರು ಇರ್ಬೋದು, ಬಸವರಾಜ ರಾಯರೆಡ್ಡಿ ಸಾಹೇಬ್ರು ಇರ್ಬೋದು, ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಇರ್ಬೋದು, ಸನ್ಮಾನ್ಯ ಡಾಕ್ಟರ್ HK ಪಾಟೀಲ್ ಇರ್ಬೋದು, ಮತ್ತು ವಿಶೇಷವಾಗಿ ಘನ ಉಪಸ್ಥಿತಿಯನ್ನ ನಮ್ಮ ಮಾನ್ಯ ಸಭಾಪತಿಗಳು ವಿಧಾನಸಭೆ ಕರ್ನಾಟಕ ಸರ್ಕಾರ ಅವ್ರು ವಹಿಸ್ಲಿಕ್ಕತ್ತಾರ. ಹೌದು, ಸಭಾಧ್ಯಕ್ಷರು GS ಪಾಟೀಲ್ ಸಾಹೇಬ್ರು ವಹಿಸ್ಲಿಕ್ಕತ್ತಾರ. ಮತ್ತೆ ಎಲ್ಲದಕ್ಕಿಂತ ವಿಶೇಷವಾಗಿ ನಮ್ಮ CC ಪಾಟೀಲ್ ಸಾಹೇಬ್ರು ಬರ್ತಾರ, ಡಾಕ್ಟರ್ ಚಂದ್ರು ಲಮಾಣಿ ಅವರು, SV ಸಂಕನೂರ್ ಅವರು ಇರ್ತಾರ. ಮತ್ತೆ ಈ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ವ್ಯಾಪಾರಸ್ಥರ ಪೈಕಿ ಅಣ್ಣ ಅನ್ನುವಂಥದ್ದು ಉಮಾರೆಡ್ಡಿ ಅಂತ ಹೇಳಿ ಫೆಡರೇಷನ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಬೆಂಗಳೂರು ಅಧ್ಯಕ್ಷರು ಕೂಡ ಅವರು ಮಹಿಳೆಯರು ಇರೋದ್ರಿಂದ ಆ ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇದ್ದಾರೆ. ಮತ್ತೆ ಅವತ್ತಿನ ದಿವಸ ನಮ್ಮ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ 60 ವರ್ಷ ಮೇಲ್ಪಟ್ಟ ಆಗಿರ್ತಕ್ಕಂಥ ಹಿರಿಯರು ಕೂಡ ನಮ್ಮ ಮಾಜಿ ಅಧ್ಯಕ್ಷರಿಗೆ ಜೀವಮಾನ ಸಾಧನೆ ಅನ್ನೋದಕ್ಕೆ ನಮ್ಮ ಮಾರ್ಗದರ್ಶಕರು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ಎಲ್ ಪೋತ್ನಿಸ್ ಅವರು ಕೂಡ ಅವತ್ತ ವಾಣಿಜ್ಯೋದ್ಯಮ ಸಂಸ್ಥೆಯಿಂದ ಜೀವಮಾನ ಸಾಧನೆ ಕೊಡಕತ್ತೀವಿ. ಮತ್ತೆ ಈಶಾಣ ಮುನವಳ್ಳಿ ಅವರು, ತಮಗೆ ಗೊತ್ತಿತ್ತು KLH ಸಂಸ್ಥೆ ಅವರು ಕೂಡ ಡೈರೆಕ್ಟರ್ ಅದರ, ಅವರು ಕೂಡ ಈ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾರ. ಮತ್ತೆ ಇನ್ನು ತಮಗಾಗಲೇ ಆಲ್ರೆಡಿ ನಾ ಎಲ್ಲ ಹೇಳಿದೆ ನಮ್ಮ ಎಲ್ಲರ ಇವ್ರನ್ನ. ಮತ್ತೆ ವಿಶೇಷವಾಗಿ ನಾ ಆಗಲೇ ಹೇಳಿದ್ನಲ್ಲ 17 ತಾರೀಕಿಗೆ ರವಿವಾರ ಮಾತ್ರ ಯುವ ಘಟಕದವರು ಏನಿದ್ರಲ್ಲ BBA MBA ಸ್ಟೂಡೆಂಟ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆ ಸರ್ಕಾರ ಬಹಳ ಕಾಳಜಿ ವಹಿಸ್ಲಿಕ್ಕತ್ತೈತಿ. ನೀವು ಒಂದ್ ತಟ್ಟಗೆ ಟ್ಯಾಲೆಂಟೆಡ್ ಐತಿ. ಈಗ ನಾವು ಏನು ಸಾಲಿ ಕಲ್ತಿಲ್ಲ, ನಮಗ್ ಮುಂದುವರೆಯಕ್ ಆಗವಲ್ದು. ನೀವೆಲ್ಲ ಸಾಲಿ ಕಲ್ತೀರಿ, ನಿಮ್ಮಲ್ಲಿ ಒಂದು ನಾವು ಅವಕಾಶಗಳನ್ನ ಕೇಳ್ತೀನಿ. ಇಂಗ್ಲಿಷ್ ತಡಗನ ಬರುದಿಲ್ಲ, ಮಾತಾಡ್ತೀವಿ, ಬಟ್ ಅದನ್ನ ಯಾವ ರೀತಿ ಪೇಪರ್ ಕಳಿಸ್ಬೇಕು, ಯಾವ ರೀತಿ ನಾವು LC ತಗೋಬೇಕು, ಹೊರದೇಶದವ್ರಿಗೆ ಯಾವ ರೀತಿ ಮಾತಾಡ್ಬೇಕು, ಇವೆಲ್ಲ ಮಾಹಿತಿಗಳನ್ನ ಅವತ್ತು ನಿಮಗೆ ಬಹಳ ಅನುಕೂಲ ಐತಿ. ಅವತ್ತು ಉದ್ಘಾಟಕರಾಗಿ ನಿಮ್ಗೆ ಹೇಳ್ತೀನಿ, ಜವಳಿ ಅಭಿವೃದ್ಧಿ ಆಯುಕ್ತರು, ನಿರ್ದೇಶಕ ಕೈಮಗ್ಗ ಮತ್ತು ಜವಳಿ ಇಲಾಖೆ ದೊಡ್ಡ ಅಧಿಕಾರಿಗಳು, ಮತ್ತು ಅವತ್ತು ಬಸವರಾಜ್ ಸಾಹೇಬರು ಬರತ್ತಾರ. ಮತ್ತು ಜಿಲ್ಲಾಧಿಕಾರಿಗಳಂತೂ ನಮ್ಮ ಶ್ರೀಧರ್ ಸಾಹೇಬರು ಅವತ್ತು ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತಿ ಇರ್ತಾರ. ಮತ್ತು ಅಜಿತ್ ನಾಯಕರು ಉಪನಿರ್ದೇಶಕರು ಜವಳಿ ಇಲಾಖೆ, ಮತ್ತು ಅವರು ಕೂಡ ಇಲ್ಲೇ ಇರ್ತಾರ. ಮತ್ತು ಪ್ರಭಾರಿ ಉಪನಿರ್ದೇಶಕರು ಗ್ರಾಮೀಣ ಇಲಾಖೆ ಅವರು ಬರ್ತಾ ಇದ್ದಾರೆ. ಮತ್ತು ಸುಧೀರ್ ಚಿತ್ರಗಾರ್ ಸರ್ ಬರ್ತಾ ಇದ್ದಾರೆ. ನಿಖಿಲ್ ಕುಮಾರ್ ಯಂಗ್ ಪ್ರೊಫೆಷನಲ್ ಅವರು DGFT ಅಂತೇಳಿ ಆ ವಿಷಯದೊಳಗನ ಅವರು ವಿಶೇಷ ಪರಿಣಿತರಿಂದನೇ ನಾವು ಅಧಿಕಾರಿಗಳಿಂದ ಹೇಳ್ತೀವಿ. ಯಾಕಂದ್ರೆ ಕೆಲವೊಂದು ಟೈಮ್ನೊಳಗ ಬರೇ ಉದ್ದಕ್ಕೆ ಹೇಳೋದ್ರಿಂದ ಏನೂ ಕೆಲಸ ಆಗುದಿಲ್ಲ, ಅವ್ರು ಇಂಟ್ರಾಕ್ಟ್ ಮಾಡ್ತಾರೆ. ಹೌದು ಸರ್. ಮತ್ತೆ ದೊರೆ ಬಾಬು ಅಂತ ಬರ್ತಾ ಇದ್ದಾರೆ, ಪದ್ಮಾಕರ್ ಕೊಡಚು ಅಂತ ಬರ್ತಾ ಇದ್ದಾರೆ, ಕೋದಂಡರಾಮ ಅಂತ ಬರ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳು ಆ ದಿವಸ ಬೆಳಿಗ್ಗೆ ಬಂದಿರತಕ್ಕಂಥ ಟೈಮ್ನೊಳಗ ಉಚಿತ ಪ್ರವೇಶ, ಯಾವುದು ಹಣ ಇಲ್ಲ. ಬೆಳಿಗ್ಗೆ ಬರ್ಬೇಕು, ಟೀ ಕುಡಿಬೇಕು, 2 ಸೆಷನ್ ಆಕತಿ, 1 ತಾಸ್ನಂಗ ಹೊಳ್ಳಿ ಮತ್ತ ಪದ್ಧತಿ ಊಟ ಫಸ್ಟ್ ಕ್ಲಾಸ್. ನಾವು ಆಗ್ಬೇಕು ಅನ್ನುವಂಥವ್ರಿಗೆ ಒಳ್ಳೆ ಅವಕಾಶ ಅದು. ಒಳ್ಳೆ ಅವಕಾಶ. ಯಾಕಂದ್ರೆ ಎಲ್ಲಾ ಕಡೆ ಇಲ್ರಿ, ನಿಮ್ಮಲ್ಲಿ ಹಣ ಕಟ್ಟಿರಿ, ಪಾಪ ಎಷ್ಟೋ ಮಂದಿ ಇರ್ತಾರ, ಕೊರಗಬೇಡ್ರಿ, ನೀವು ಬರ್ರಿ ಈ ವೇದಿಕೆ ಒಳಗೆ ಬರೀ ಬಂದು ನಿಮ್ಗೆ ಏನು ಗೊತ್ತಾಗ್ಲಿಲ್ಲ ಅಂದ್ರೂ ಕೂಡ ನಿಮ್ ಲಕ್ಷ್ಯ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ನೋಡ್ರಿ, ನಿಮ್ಮ ಮನಸ್ಸ ಹೇಳುತ್ತೆ ಈ ಕೆಲಸ ಮಾಡೋನ್ನುವಂಥದ್ದನ್ನ. ಆಮ್ಯಾಗ ಸಾಯಂಕಾಲ ಇನ್ನೊಂದು ಸೆಷನ್ ಆಗಿ ಕನ್ಕ್ಲೂಷನ್ ಆಗುತ್ತೆ. ಈ ಕಾರ್ಯಕ್ರಮ 17ನೇ ತಾರೀಕಿಗೆ ಬೆಳಿಗ್ಗೆ 10 ಗಂಟೆ ಏನಿದು ಟೈಮಿಂಗು, ಸೋಮವಾರ ಈ ಕಾರ್ಯಕ್ರಮ ನೆರವೇರ್ತನ್ನುವಂತ ಮಾತಿನ ಹೇಳ್ತೀನಿ. ಇನ್ನು 2 ದಿವಸ ನಾವು ವಿಶೇಷವಾಗಿ ಮಹಿಳಾ ಘಟಕವನ್ನು ಮಾಡ್ಕೊಂಡಿರೋ ಮಹಿಳಾ ಘಟಕದವರು ಕೂಡ ಸಾಯಂಕಾಲ 17ನೇ ತಾರೀಕಿಗೆ ಮಹಿಳೆಯರಿಗಾಗಿನ ಒಂದು ಇಂಟ್ರಾಕ್ಷನ್ ಪ್ರೋಗ್ರಾಮ್ ಅಂತ ಹೇಳಿ ನಮ್ಮ ಚೇತನ್ ಪಾಟೀಲ್ ಅನ್ನುವಂತ ಒಂದು ಜಂಟಿ ನಿರ್ದೇಶಕರು ಗದಗ, ಅವರು ಕೂಡ ಕೃಷಿ ಇಲಾಖೆಯವರು ಬರ್ತಾ ಇದ್ದಾರೆ. ಇದನ್ನ ನಮ್ಮ ಜ್ಯೋತಿ ದಾನಪ್ಪಗೌಡರು ಕೂಡ ಇರ್ತಾರೆ ಕಾರ್ಯಕ್ರಮದೊಳಗೆ. ನಮ್ಮ ಪ್ರಶಾಂತ್ ಬಾರಿಗೇಡದವರು ನಮ್ಮ ನಿರ್ದೇಶಕರು ಕೈಗಾರಿಕಾ ಇಲಾಖೆ ಅವರು ಕೂಡ ಇರ್ತಾರೆ. ಮತ್ತು ತನುಶ್ರೀ ರಾಯ್ ಅಂತೇಳಿ ನಿರ್ದೇಶಕರು ಲೈಫ್ ಸನ್ರೈಸ್ ಬೆಂಗಳೂರು ಅವರು ಕೂಡ ಬರ್ತಾ ಇದ್ದಾರೆ. ಮತ್ತು ಮಹಿಳೆಯರಿಂದ ವಿಶೇಷವಾದ ಒಂದು ಅವತ್ತಿನ ದಿವಸ ಕಾರ್ಯಕ್ರಮ ಇರ್ತಾವು. ಮತ್ತು 15ನೇ ತಾರೀಕಿಗೆ ಬೆಳಗ್ಗೆ ಮಹಿಳೆಯರಿಗಾಗಿ ವಿಶೇಷವಾದ ಒಂದು ಅಡಿಗೆಯ ಕಾಂಪಿಟೇಷನ್ ಅನ್ನ ಅವರು ಸ್ಪರ್ಧೆಯನ್ನ ಮಾಡಿದ್ದಾರೆ. ಅಡಿಗೆ ಮಾಡೋದು ಮರ್ತು ಬಿಟ್ರ ಅಂತ ಹೇಳಿ ಅಡಿಗೆ ಮಾಡೋರು ಮರ್ತ್ಗಿರ್ತೀರಿ ಅಂತ ಅವರು ಪ್ರಮೋಟ್ ಮಾಡಿದ್ದಾರೆ. ನಿಜವಾಗ್ಲೂ ಆನಂದ್ ಅವ್ರು ಹೇಳ್ದಂಗ ಮಹಿಳೆಯರಿಗಾಗಿ ಏನೋ ಒಂದ್ ಮನೆಯೊಳಗೆ ಚಲೋ ಮಾಡಿರ್ತೀರಿ. ಏನ್ರಿ ಬರೀ ಹಬ್ಬ ಹರಿದಿನದೊಳಗ ಕಾರ್ಯಕ್ರಮ ಮಾಡಿವಿ ಅನ್ನೋದಕ್ಕಿಂತ ಹಬ್ಬ ಮನ್ಯಾಗೂ ಮಾಡ್ರಿ, ಈ ಕಾರ್ಯಕ್ರಮದ ಮಾಡ್ರಿ. ಮನ್ಯಾಗ ಆದ್ರೆ ಗಂಡ ಹೆಂಡತಿ ಇಬ್ಬರ ಊಟ ಮಾಡ್ತೀರಿ, ಇಲ್ಲ ಹಬ್ಬ ಮಾಡ್ದಂಗ ಮಾಡೋಣ. ಒಂದು 1000 ಮಂದಿ ಕಾರ್ಯಕ್ರಮದೊಳಗೆ ಉತ್ಸವ ಹಬ್ಬ ಊಟದ ಹಬ್ಬ ಆಗ್ಲಿ. ಮತ್ತೆ ಇವೆಲ್ಲ ಕಾರ್ಯಕ್ರಮಗಳು ಬಹಳ ಸುಂದರವಾಗಿ ನೆರವೇರ್ತಾವು. ಮತ್ತೆ ಸರಳ ಐತಿ. ಕೆಲವೊಂದು ವಸ್ತುಗಳಿಗೆ
ಹಬ್ಬ ಹರಿದಿನಗಳ ಬಂದಾಗ ನೀವು ಎಲ್ಲರ ಕೊಟ್ಟು 100-200 ರೂಪಾಯಿ ಕೊಟ್ಟಿರ್ತೀರಿ. ಇಲ್ಲಿ ಏನೋ ಒಂದು ಹಣವನ್ನ ಇಂಥ ವಸ್ತುಗಳು ಕೂಡ ನಿಮ್ಮ ಸಮೀಪ ಬಂದಾಗ ಭಾಳ ಕಮ್ಮಿ ರೊಕ್ಕದಾಗ ಸಿಗ್ತದೆ. 100% ಹೆಚ್ಚಂತೂ ಇದ್ರಾಗ ಮಾತಾಡೋದಿಲ್ಲ. ನಾ ಮಾತಾಡೋದಕ್ಕೇನ ನೀವೆಲ್ಲರೂ ಆ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡ್ರಿ, ಅನುಭವಿಸ್ಬೇಕು. ಎಸ್ ಚನ್ನವೀರಣ್ಣ, ಏನಂತಾರೆ ಈ ಮೂಲಕ ನಮ್ಮ ಗದಗದ ಜನರಿಗೆ ಅಥವಾ ಗದಗ ಸುತ್ತಮುತ್ತಲ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಕೊನೆಯದಾಗಿ? ನಾವು ಗದಗ ಜನರಿಗೆ ಮತ್ತು ನಮ್ಮ ಎಲ್ಲ ಡೈರೆಕ್ಟರ್ಗೆ ಈ ಮೂಲಕ ವೈಯಕ್ತಿಕವಾಗಿ ಆಮಂತ್ರಣವನ್ನು ಈಗಾಗಲೇ ನಮ್ಮ ಸಂಸ್ಥೆಯಿಂದ ಕಳಿಸಿವಿ. ಮತ್ತು ಅಲ್ಲೆಲ್ಲೇ ನಮ್ಮ ಅಡ್ವರ್ಟೈಸ್ ಜಾಸ್ತಿ ಆಗ್ಲಿ, ಈ ಕಾರ್ಯಕ್ರಮ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನಾವು ನಮ್ಮ ಜಾಹೀರಾತುಗಳನ್ನ ಎಲ್ಲ ಬದಿಯಲ್ಲೂ ಅಂಟಿಸಿವಿ. ಎಲ್ಲ ಜನರಿಗೂ ಗೊತ್ತಾಗ್ಲಿ, ಆ ಒಂದು ಕಾರ್ಯಕ್ರಮವನ್ನ ನೋಡಕ್ ಬರ್ಲಿ. ನಾವು ಈ ವರ್ಷ ಇದನ್ನೆಲ್ಲ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಕ್ ಕುಂತೀವಿ. ಅಪ್ಪುರಾಜ್ ಇವೆಂಟ್ ಅವ್ರಿಗೆ ಕೊಟ್ಟಿವಿ. ಅವರೆಲ್ಲ ಸ್ಟಾಲ್ ಗಳನ್ನ ಎಲ್ಲ ಅಗದಿ ಮ್ಯಾಟ್ ಸಮೇತ ಈ ವರ್ಷ ಹಾಕಾಕ್ ಕುಂತಾರ. ಹಂಗಾಗಿ ಎಲ್ಲ ಜನರಿಗೆ, ಯುವ ಜನರಿಗೆ, ನಮ್ಮ ಅಧ್ಯಕ್ಷರು ಈಗ ತಾನೇ ಹೇಳ್ದಂಗೆ ಯುವ ಜನರಿಗೆ ನಾವು ಮುಂಜಾನೆ ಬರುತ್ತಲೇ ಅವ್ರಿಗೆ ಒಂದು ಟೀ, ಮಧ್ಯಾಹ್ನ ಅವ್ರಿಗೆ ಊಟದ ವ್ಯವಸ್ಥೆ ಸಹಿತ ಅಲ್ಲೇ ಮಾಡಿ ಅವ್ರ ಆ ಕಾರ್ಯಕ್ರಮದ ಸಂಪೂರ್ಣ ಪ್ರಯೋಜನ ಪಡ್ಕೊಳ್ಳಿ ಅನ್ನೋದು ನಮ್ಮ ಸಂಸ್ಥೆಯ ಉದ್ದೇಶ ಆಗಿರೋದ್ರಿಂದ ನಾವು ಈ ವರ್ಷ ಅವರಿಗೆ ಊಟದ ವ್ಯವಸ್ಥೆ ಸಹಿತ ಅಲ್ಲೇ ಮಧ್ಯಾಹ್ನದೊಳಗೆ ಮಾಡಾಕುತ್ತೀವಿ. ನಾವು ಆಗಲೇ ಈಗ ನಮ್ಮ ಅಧ್ಯಕ್ಷರು ನಾವು ಕೂಡಿ ಒಂದು ಉದ್ಯೋಗ ಮೇಳವನ್ನ ಗದಗದೊಳಗೆ ಮಾಡಿದ್ವಿ. ಅಲ್ಲಿ 1500 ಜನರು ನಮ್ಮ ಉದ್ಯೋಗ ಮೇಳದೊಳಗೆ ಉದ್ಯೋಗವನ್ನ ಕೊಡುವಂತ ಕಾರ್ಯಕ್ರಮ ಆಯ್ತು. ಅದ್ರೊಳಗ 487 ಜನರು ಅದು ಉದ್ಯೋಗ ಆರಿಸ್ಕೊಂಡು ಹೋಗ್ಯಾರ. ಈ ಕಾರ್ಯಕ್ರಮದೊಳಗ ಬಂದು ನಮ್ಗೆ ಸತತ ನಮ್ಮ ಸಂಸ್ಥೆಯೊಳಗ ಈಗಾದ್ರೂ ರಿಸ್ಯೂಮ್ ಹಿಡ್ಕೊಂಡ್ ಬಂದು ಎಲ್ಲಾರ ನಮಗೆ ಇಲ್ಲಿ ಗದಗದೊಳಗ ನಾವು ಅದನ್ನು ಸಹಿತ ನಾವು ಕಂಟಿನ್ಯೂ ಇಟ್ಕೊಂಡಿವಿ. ಈಗ ಜನರಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಈ ಒಂದು ಕಾರ್ಯಕ್ರಮ, ಒಂದು ನಾವು ಮಾಡಿರುವಂತ ಕಾರ್ಯಕ್ರಮ ಇದು ಆಗ್ಲಿ ಅಂತ ಅವ್ರು ಬಂದಂತ ಅವ್ರನ್ನ ತಗೊಂಡು ಮತ್ತೆ ಅವ್ರಿಗೆ ಕಳಿಸ್ಕೊಡ್ತೀವಿ ನಾವು. ಎಷ್ಟೋ ಜನ ಅಣ್ಣ ರಿಸ್ಯೂಮ್ ಕೊಟ್ಟವ್ರಿಗೆ ಆಗ ಅವರು ಫೋಟೋ ಹಚ್ಚಿಗೆ ನಮ್ಮ ನಟರಾಜ್ ಅಂತ ಹೇಳಿದಾರ, ಅವ್ರ ಕಡೆ ನಂಬರ್ ಇರುತ್ತೆ, ಇಮಿಡಿಯೇಟ್ ಆಗಿ ಅವರಿಗೆ ತುಮಕೂರು, ಬೆಂಗಳೂರು, ಗೋವಾ, ನಮ್ಮ ಧಾರವಾಡ ಇಂಡಸ್ಟ್ರಿ ಒಳಗೆ, ಕೈಗಾರಿಕಾ ಇಂಡಸ್ಟ್ರಿ ಒಳಗೆ ನಾವು ಕೆಲಸ ಕೊಡುವಂತ ಕಾರ್ಯವನ್ನು ನಿರಂತರವಾಗಿ ಮಾಡ್ತೀವಿ. ಈ ಮೂಲಕ ನಾನು ಮತ್ತೊಮ್ಮೆ ಯುವ ಜನರಿಗೆ ಕೇಳ್ಕೊಳೋದು ಅಂತಂದ್ರೆ, ನಿಮ್ಮಲ್ಲಿ ಅಂಥವ್ರು ಯಾರಾದ್ರೂ ಉಳಿದಿದ್ರೆ ಬಂದು ನಮಗೆ ರಿಸ್ಯೂಮ್ ಕೊಡ್ರಿ. ನಾವು ನಿಮಗೆ ಯೋಗ್ಯವಾದಂತ ಗದಗ ಸುತ್ತಮುತ್ತಲು ಮತ್ತು ಧಾರವಾಡ ಇಲ್ಲಿ ನಮ್ಗೆ ನಿಯರೆಸ್ಟ್ ಬೇಕಂದ್ರೆ ಅವ್ರಿಗೆ ಎಲ್ಲಾರು ಹುಡುಗಾಕ್ ಪ್ರಯತ್ನ ಮಾಡಿ ಅವ್ರಿಗೆ ಕೆಲಸ ಕೊಡಿಸೋ ವ್ಯವಸ್ಥೆ ನಾವು ಮಾಡ್ತೀವಿ. ಈ ಗದಗ ಉತ್ಸವವನ್ನ ಮಾಡೋದು ಬಹಳಷ್ಟು ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ಲಿ ಅಂತ ನಮ್ಮ ಸಂಸ್ಥೆಯಿಂದ ಈಗಾಗಲೇ ನಾವು ವೈಯಕ್ತಿಕವಾಗಿ ಪತ್ರ ಕಳಿಸಿವಿ. ಮನವಿ ಪತ್ರವನ್ನು ಇನ್ನೊಮ್ಮೆ ನಾವು ಕಳಿಸ್ತೀವಿ ಎಲ್ಲ ಮಾಧ್ಯಮ ಮಿತ್ರರಿಗೆ. ಈ ಮೂಲಕ ನಾವೆಲ್ಲರಿಗೂ ಮನವಿ ಮಾಡ್ಕೊಡೋದು ಅಂತಂದ್ರೆ, ಎಲ್ಲರೂ ಈಗ ಇದನ್ನ ಇನ್ನೂ ಸ್ವಲ್ಪ ಹೆಚ್ಚಿಗೆ ಹೈಲೈಟ್ ಮಾಡಿ ಎಲ್ಲ ಜನರಿಗೆ ಇದಕ್ಕೆ ಯೂಸ್ ತಗೊಂಡು, ಲಾಸ್ಟ್ ಇಯರ್ ನಮ್ದು ಕ್ಯಾಲ್ಕುಲೇಷನ್ ಪ್ರಕಾರ 80,000 ನಮ್ಮ ಜನರು ನಮ್ಮ ಗದಗೋತ್ಸವವನ್ನು ವೀಕ್ಷಣೆ ಮಾಡ್ಯಾರ. ಈ ವರ್ಷ ನಮ್ದು 2 ಲಕ್ಷ ಜನರು ವೀಕ್ಷಣೆ ಮಾಡ್ತಾರ ಅಂತ ನಮ್ಮ ಅಂದಾಜು ಒಂದು ಕ್ಯಾಲ್ಕುಲೇಷನ್ ಐತಿ. ಅದಕ್ಕೆ ತಾವು ಸಹಕಾರ ಮಾಡ್ರಿ, ಸಹಾಯ ಮಾಡ್ರಿ ಅಂತ ಕರ್ತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಂಡು. ಥ್ಯಾಂಕ್ ಯು ಚನ್ನವೀರಣ್ಣ. ಅಧ್ಯಕ್ಷರು, ಕೊನೆಯದಾಗಿ ನಿಮಗೆ ಒಂದು ಹೇಳ್ತೀನಿ, ನಮ್ಮ ವ್ಯಾಪಾರಸ್ಥರು ಕೂಡ ನೀವು ಪ್ರಾಮಾಣಿಕತೆಯಿಂದ ವ್ಯಾಪಾರ ಮಾಡಿದಾಗ ನೀವು ಯಾವುದೇ ಅಧಿಕಾರಿಗಳಿಗೆ ನೀವು ಹೆದರೋ ಅವಶ್ಯಕತೆ ಇಲ್ಲ. ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಗೆ ಬಂದು ನಿಮ್ಮ ಸಮಸ್ಯೆಗಳನ್ನ ಪ್ರತಿ ಸಾರಿ ನಾವು ಹೇಳ್ತೀವಿ. ಮತ್ತೆ ಇನ್ನೊಂದು ಹೇಳ್ತೀವಿ, ನಾವು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ತನ್ನದೇ ಆಗಿರತಕ್ಕಂಥ ಒಂದು ಚೌಕಟ್ಟು ಮಾಡಿಕೊಂಡಿರ್ತದೆ. ಪ್ರಾಮಾಣಿಕತೆಯಿಂದ ವ್ಯಾಪಾರ ಮಾಡಿದವು ಕೂಡ ಏನಾದರೂ ಅಧಿಕಾರಿಗಳಿಂದ ತೊಂದರೆ ಬಂದಾಗ ಮಾತ್ರ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ಕೆಲಸ ಮಾಡುತ್ತೆ. ಆ ನಿಟ್ಟಿನೊಳಗೆ ಎಲ್ಲ ವ್ಯಾಪಾರಸ್ಥರು ಕೂಡ ಇಂಥವು ಸದಾವಕಾಶಗಳನ್ನ ಮನ್ಯಾಗ ಕೂತ್ಕೊಂಡು ಕಾಲ ಕಳೆಯುಕಿನ ನಿಮ್ಮದೇ ಕಾರ್ಯಕ್ರಮ ನೀವ ಬಂದು ನೋಡೋದ್ರಿಂದ, ಯಾಕಂದ್ರೆ 70, 80, 90 ವರ್ಷದವ್ರು ನಮ್ಮ ಮಾಜಿ ಅಧ್ಯಕ್ಷರದಾರ. ಇದನ್ನ ಕಾರ್ಯಕ್ರಮ ನೋಡೋದ ನಿಮಗೆ ಒಂದು ಅದ್ಭುತ. ಈ ಸರಿ ಕಾರ್ಯಕ್ರಮ ನಾವಂದ್ರೆ ಈಗ ವಿಶೇಷ ಅಂದ್ರೆ ಯುವ ಪಡೆ ಕೂಡಿದೀವಿ ನಾವು. ಹಿಂದೆ ನಮ್ಮ ಮಾಜಿ ಅಧ್ಯಕ್ಷರು ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡ್ಯಾರ. ಅವರಿಗೆ ನಾವು ಇವತ್ತಿನ ದಿವಸ ಇಂಥ ಅವಕಾಶಗಳನ್ನ ನನಗೆ ಕೊಟ್ಟಿರ್ತಕ್ಕಂಥ ನಮ್ಮ ಮಾಜಿ ಅಧ್ಯಕ್ಷರಿಗೆ, ನಮ್ಮೆಲ್ಲ ಪದಾಧಿಕಾರಿಗಳಿಗೆ, ನಮ್ದು ಟೀಮ್ ಐತೆ ಟೋಟಲ್ ಪದಾಧಿಕಾರಿಗಳೊಳಗೆ ನಮ್ಮ ಪ್ರಕಾಶ್ ಉಗುಲಾಟ್ ಅವ್ರು ಅಂತ ಬರ್ತಾರ, ಜಯದೇವ್ ಮೆಣಸಿಗೆ ಅಂತ ಬರ್ತಾರ, ಮತ್ತ ನಮ್ಮ ಸಿದ್ದರಾಮಪ್ಪ ಉಮುಚಿಗೆ ಅಂತ ಹೇಳಿ ಇವರು 3 ಮಂದಿ ನಮಗೆ ಉಪಾಧ್ಯಕ್ಷರು. ಅದ್ರ ಜೋಡಿ ಮತ್ತೆ ಇನ್ನು 3 ಮಂದಿ ನಮ್ಮ ಇವರಂತೂ ಮೇನ್ ಹೆಡ್ ಕ್ಯಾಪ್ಟನ್ ಇದ್ದಂಗೆ. ಅದ್ರ ಜೊತೆ ನಮ್ಮ ರಾಘವೇಂದ್ರ ಕಾಲ್ವಾಡ್ ಅವ್ರು ಬರ್ತಾರ, ಅಶೋಕ್ ಸಂಕಂಡ್ ಅವ್ರು ಬರ್ತಾರ, ಆಮೇಲೆ ಇನ್ನೊಬ್ಬರು ಅರವಿಂದ್ ಕಾಮತ್ ಅವರು ಕೋಶಾದ ಮತ್ತೆ ಕ್ಯಾಶ್ ಅವ್ರು ಬೇಕು. ಇದಕ್ಕೆಲ್ಲ ಬಜೆಟ್ ಸಾಕಷ್ಟು ಮಂದಿ ಬ್ಯಾನರ್ ಹಾಕಿರ್ತಾರ, ತಮ್ಮದೇ ಆಗಿರ್ತಕ್ಕಂಥ ಅಡ್ವರ್ಟೈಸ್ ಮಾಡಿ ಕೊಡ್ತಾರ. ಈ ಸರಿ ನಾನು ನಿಮ್ಗೆ ಒಂದ್ ಮಾತು ಹೇಳ್ತೀನಿ, ಈ ಬರ್ತಕ್ಕಂಥ ಜನರ ಗದ್ಲಾ ನೋಡೇನೆ ಎಷ್ಟೋ ಜನರು ನಮಗೆ ಸಹಾಯ ಸಹಕಾರ ಮಾಡ್ರ. ಅವರೆಲ್ಲರಿಗೂ ಕೂಡ ಡೈರೆಕ್ಟ್ ಆಗಿ ಬಂದಂತೂ ಹೇಳಕ್ ಆಗುದಿಲ್ಲ. ಮತ್ತೆ ಆನಂದ್ ಅವರು ಕೂಡ ನಮ್ಗೆ ಇಂಥ ವೇದಿಕೆಗಳನ್ನ ಜನರಿಗೆ ಹಂಚ್ಕೋರಿ, ನೀವು ಬರೇ ನಿಮ್ಮ ಮಟ್ಟಕ್ಕೆ ಮಾಡಿದ್ರೆ ಹೆಂಗ ಅನ್ನೋದು ಕೇಳ್ಯಾರ. ಅವರು ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಮಧು ಪುಣೇಕರ್ ನಮ್ಮ ಗದಗೋತ್ಸವ ಸಮಿತಿಯ ಚೇರ್ಮನ್ ಆಗಿದ್ದಾರೆ. ಕೋ ಚೇರ್ಮನ್ ರಾಗಿ ವೀರಲಿಂಗಯ್ಯ ಮಠ ಅವರು ಮಳಿಗೆಗಳನ್ನು ನೋಡ್ಕೊಳ್ಳೋದು, ಎಲ್ಲ ಜನರಿಗೆ ಮಳಿಗೆಗಳನ್ನು ನೋಡ್ಕೊಳ್ಳೋದು ಕೋ ಚೇರ್ಮನ್ ರಾಗಿ ವೀರಲಿಂಗಯ್ಯ ಮಠ ಅವರು ಮಾಡಾಕುಂತಾರ. ನಮ್ಮ ಮಾಜಿ ಅಧ್ಯಕ್ಷರಾದ ಚಂದ್ರಣ್ಣ ಬಾಳೆಹಳ್ಳಿ
ಹಿರೇಮಠ ಅವರು, ಈಶಣ್ಣ ಮುನವಳ್ಳಿ ಅವರು, ನಮ್ಮ ಆನಂದ್ ಪೊತ್ನಿಸ್ ಅವರು, ತಾತಂಗೌಡ ಪಾಟೀಲ್ರು, ನಮ್ಮ ಮೋಹನ್ ಕೋಟಿ ಅವರು ಇದಕ್ಕೆಲ್ಲ ನಮ್ಮ ಬೆನ್ನೆಲುಬಾಗಿ ನಿಂತಾರ. ಮತ್ತೆ ಎಲ್ಲ ಮಾಜಿ ಅಧ್ಯಕ್ಷರುಗಳಿಗೂ ನಮ್ಗೆ ಬೆನ್ನೆಲುಬಾಗಿ ನಿಂತಾರ. ಅವ್ರಿಗೂ ಬಹಳ ಅಭಿಮಾನದಿಂದ ಅವ್ರಿಗೆಲ್ಲರಿಗೂ ನಾವು ಈ ಮುಖಾಂತರ ಧನ್ಯವಾದಗಳು. ಎಸ್ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಸ್ಟುಡಿಯೋ ಬಂದ್ರಿ, ತುಂಬಾ ವಿಚಾರಗಳನ್ನು ಹಂಚಿಕೊಂಡ್ರೆ ನಿಮ್ಗೆ ಧನ್ಯವಾದಗಳು ಹೇಳ್ತಾ. ಎಸ್ ವೀಕ್ಷಕರೇ, ಇವತ್ತು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಇಂಥದ್ದೊಂದು ಉತ್ಸವವನ್ನ ಕೇವಲ 4-5 ದಿನಗಳ ಕಾಲ ಇದು ಉತ್ಸವ ಅಲ್ಲ, ನಿರಂತರ ಉತ್ಸಾಹ ಇರಬೇಕು, ಉತ್ಪಾದನೆಗಳಾಗಬೇಕು, ಉತ್ಪನ್ನಗಳು ಗದಗದಿಂದ ಹೊರಬರಬೇಕು, ಉತ್ಪಾದಕರು ಕೂಡ ತಯಾರಾಗಬೇಕು. ಒಟ್ಟಾರೆ ಉದ್ಯಮ ಕ್ಷೇತ್ರಕ್ಕೆ ಗದಗ ತನ್ನದೇ ಆಗಿರತಕ್ಕಂಥ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವ ದೃಷ್ಟಿಯಿಂದ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬರುವಂಥ ದಿನಮಾನದಲ್ಲಿ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯಿಂದ ಏನೆಲ್ಲ ಸವಲತ್ತುಗಳಿವೆ, ಏನೆಲ್ಲ ಸೌಲಭ್ಯಗಳಿವೆ, ಏನು ಅವರು ಮಾಡ್ತಾ ಇದ್ದಾರೆ, ಇದೆಲ್ಲದೂ ಕೊಡ್ತಾಗಿರ್ತಕ್ಕಂಥ ವಿಶೇಷ ಕಾರ್ಯಕ್ರಮ ಕೂಡ ನಾವು ಮಾಡೋಣ ಅಂತ ಹೇಳ್ತಾ ಈ ಉತ್ಸವದಲ್ಲಿ ನೀವು ಭಾಗಿಯಾಗಿರಿ. ಮತ್ತೊಂದು ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜನಶ್ರೀ ಟೈಮ್ಸ್. ಇದು ಜನರ ಸಿರಿ. ನಮಸ್ಕಾರ.